ఎవరు ಬಿಜಾಪುರ ಬಿಜಾಪುರ ಇವರೇನು ತಗೊಂಡ್ರೆ ಸರ್ ಮ್ಯಾರೇಜ್ ನೀವು ಅವ್ರು ಎಂತ ಬಂದ್ರಿ ಎಲ್ಲ ಬಿಜಾಪುರ ನಾವು ಯಾರು ಗೊತ್ತಾಗಲಿಲ್ಲ ನಾವು ಯೂಟ್ಯೂಬರ್ ಇದ್ದೀವಿ ಅಶೋಕ್ ಕಥನೆ ಇದ್ದೀವಿ ಅಶೋಕ್ ಕಥನೆ ಇದ್ದೀವಿ ಯೂಟ್ಯೂಬರ್ ಇದ್ದೀವಿ ತಗೊಂಡವ್ರು ಬೀಗರ್ ನಾವು ಆನಂದ್ ಸರ್ ಅಲ್ಲ ನಮ್ಮ ತಂಗಿ ಮಗ ಹೌದಾ ಅವ್ರ ಮನೆ ಹತ್ರ ಮನೆ ಬಿಜಾಪುರ ಫ್ರೆಂಡ್ಸ್ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಅವ್ರು ಹೇಳಿದ್ರೆ ಎಬ್ಬಟ್ಟು ನಾವು ಹಾಕಿದ್ವಿ ಹೌದ್ರಿ ಹೇಳಕ್ಕೆ ಉಸ್ಕೊಂಡು ಹೋಗ್ತೀರಿ 5 ಗಂಟೆಗೆ ಅವರು ಫ್ರೆಂಡ್ಲಿ ಅದ ಫ್ರೆಂಡ್ ಸ್ಮೂತ್ ಅದ ಸ್ಮಾರ್ಟ್ ಬಾಯ್ ಸ್ಮಾರ್ಟ್ ಸ್ಮಾರ್ಟ್ ಬಾಯ್ ಫ್ರೆಂಡ್ಲಿ ಅದಾರ ಹೌದಲ್ಲ ಅದು ಇಂಪಾರ್ಟೆಂಟ್ ಥ್ಯಾಂಕ್ ಯು ಬಿಜಾಪುರ್ ಬರ್ತೀವಿ ಬಂದಾಗ ಈಗೆಲ್ಲ ಅವ್ರು ರೊಕ್ಕ ಇರ್ತದಾಗ ಅದಾರಲ್ಲ ಈಗೆಲ್ಲ ಒಳಗೆ ಸಿಗ್ತಾರ ಆಯ್ತು ನೋಡ್ತಾನೆ ಎಲ್ಲಿಂದ ಬಂದೆ ಸರ್ ಬಿಜಾಪುರ ಯಾರು ಆನಂದ್ ಸಾಹೇಬ್ರು ತಗೋತೀನಪ್ಪ ನಿಮ್ದು ಸಾಹೇಬ್ರ ಮ್ಯಾಲೆ ನೀವು ನಿಲ್ರಿ ಅವ್ರೇನು ಬಂದಾರೆ ಹಾಂ ಈಗ ತೋಟು ಬಾರಿ ಬಂದ್ರೆ ಮಸಾಲೆ ಇಟ್ಟಿನ ಬಂದ್ರೆ ಸಾಹೇಬ್ರ ಮ್ಯಾರೇಜ್ ಕೊಣಾರಣ ನಾವು ಕೊಣಾರ ಯಾವ್ದು ಹೊಂಟ್ರಿಗೆ ಊಟ ಮಾಡ್ರಣ ಊಟ ಮಾಡೇ ಹೊಂಟ್ರಿ ಈಗ ಹಾಂ ಥ್ಯಾಂಕ್ಸ್ ಅವ್ರು ಅದಾರಲ್ಲ ಈಗ ವಿಶ್ವನಾಥ್ ನಿಮ್ಮ ಹಳೆಯ ಅವ್ರ ನಮ್ಮ ತಂಗಿ ಮಗ ಬುರ್ಲೈಟ್ ನಮ್ಮ ಕಾಕನ ಮಗ ಬುರ್ಲೈಟ್ ಅವ್ರು ಬುರ್ಲೈಟ್ ಅವ್ರು ಅವ್ರು ನಮ್ಮ ತಂಗಿನ ಆನಂದ್ ಅವ್ರ ಮೊದಲು ನಮ್ಮ ತಂಗಿನಲ್ಲ ಹೋಗ್ತೇನೆ ತಂಗನವ್ರ ಮ್ಯಾರೇಜ್ ಬಂದ್ರೆ ನೋಡ್ರಿ ಕೊಡ್ರಿ ನಮಗೂ ಕೊಣಾರಲ್ಲ ಸಂಜು ನೋಡ್ರಿ ಊಟ ನಾವು ಬರ ಲೇಟ್ ಆಗ್ತೀವಿ ಸುವರ್ಣ ನಾನು ನೋಡ್ರಿ ಬೇಯ್ತಾರ ಅದಕ್ಕೆ ಕಾರು ಆತ ಸ್ಮಾರ್ಟ್ ನಾವು ಬರುವಾನೆ ಸ್ಮಾರ್ಟ್ ಬಾಯ್ ನನ್ನ ಪ್ರೀತಿಯ ಬಂಧುಗಳೇ, ನಾನು ನಿಮ್ಮ ಅಶೋಕ್ ಕೋತ್ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್. ನಾನೀಗ ಇಲ್ಲಿ ನಮ್ಮ ಬಂಧು ಬಾಂಧವ್ರನ್ನು ಇಲ್ಲಿ ಮದುವೆ ಸಮಾರಂಭದಲ್ಲಿ ಸನ್ಮಾನ್ಯ ಠಕ್ಕಣ್ಣವ್ರ ಬಂಧುಗಳ ಒಂದು ಹಾರುಗೇರಿಯ ಬ್ಯಾಕ್ವರ್ಡ್ ಗ್ರಾಮದ ಒಂದು ಠಕ್ಕಣ್ಣವ್ರ ಬಂಧುಗಳ ಮದುವೆ ಸಮಾರಂಭದಲ್ಲಿ ಬಂದಿರ್ತೇವೆ. ಇಲ್ಲಿ ನನ್ನ ಸಹೋದರ ಸನ್ಮಾನ್ಯ ಸದಾಶಿವ ಮುರುಗಪ್ಪ ಕೋತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಸುರೇಶ್ ಬಸಪ್ಪ ಹಂಚನಾಳ್ ಅವರು ಈಗ ಕಾಣಿಸಿಕೊಂಡರು. ಈಗ ಅವರ ಧರ್ಮಪತ್ನಿ ಸನ್ಮಾನ್ಯ ಸುರೇಶ್ ಬಸಪ್ಪ ಹಂಚನಾಳ್ ಇವರ ಧರ್ಮಪತ್ನಿ ತಾಯಿ ಸುವರ್ಣ ಸುರೇಶ್ ಹಂಚನಾಳ್ ಇವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಸನ್ಮಾನ್ಯ ಸುವರ್ಣ ಸುರೇಶ್ ಹಂಚನಾಳ್ ಇವರ ಮೊಮ್ಮಗ ಪೃಥ್ವಿರಾಜ್ ಅಲಿಯಾಸ್ ಪೃಥ್ವಿ ಇವರು ಕೂಡ ಕಾಣಿಸ್ಕೊಂಡ್ರು. ಪಕ್ಕದಲ್ಲೇ ತಮ್ಮ ಸೊಸೆ, ತಮ್ಮ ಎರಡನೇ ಮಗ ಸನ್ಮಾನ್ಯ ಮದನ್ ಕುಮಾರ್ ಸುರೇಶ್ ಹಂಚನಾಳ್ ಇವರ ಧರ್ಮಪತ್ನಿ ತಾಯಿ ಮಧುರಾವತಿ ಮದನ್ ಕುಮಾರ್ ಹಂಚನಾಳ್ ಇವರು ಕೂಡ ಕಾಣಿಸ್ಕೊಂಡ್ರು. ನಮ್ಮ ಹಿರಿಯ ಜೀವ ತಾಯಿ ಕಲಾವತಿ ಬಸಪ್ಪ ಹಂಚನಾಳ್ ಇವರು ಕೂಡ ಕಾಣಿಸ್ಕೊಂಡ್ರು. ಈಗ ನೋಡಿ ಪಂಚ ಪಕ್ವಾನಗಳು ಮದುವೆಯಲ್ಲಿ ಸನ್ಮಾನ್ಯ ಠಕ್ಕಣ್ಣವ್ರ ಬಂಧುಗಳ ಒಂದು ಮದುವೆ ಸಮಾರಂಭದಲ್ಲಿ ಹಂಗೆ ಬಂದಳು ಭೇಟಿ ಆದ್ಲು, ಚಲೋ ಆಯ್ತು, ಖುಷಿ ಆಯ್ತು. ಪಂಚ ಪಕ್ವಾನ ಊಟ ನಡೀತಾ ಇದೆ. ಊಟ ಈಗಾಗಲೇ ಎಲ್ಲರಿಗೂ ಊಟ ಭರ್ಜರಿಯಿಂದ ಊಟ ಮಾಡುತ್ತಿದ್ದಾರೆ. ಭೋಜನ ಪ್ರಿಯರಿಗೆ ಸಿಹಿಯಾದ ತಿನಿಸುಗಳು ಊಟಗಳು. ಈಗ ನಮ್ಮೂರಿನ ಹಳಬರು, ಗೌಡರು ಮತ್ತು
ನಮ್ಮ ಕಜಿನ್ ಬ್ರದರ್ಸ್ ಆದ ಸನ್ಮಾನ್ಯ ಸದಾಶಿವ ಮುರುಗಪ್ಪ ಕೋತ್, ಸನ್ಮಾನ್ಯ ಹನುಮಂತ್ ಬಾಬಣ್ಣ ಕೋತ್, ಸನ್ಮಾನ್ಯ ಶ್ರೀ ಹಸನ್ ಸಾಬ್ ರೈಮನ್ ಸಾಬ್ ಸಣದಿ ಮತ್ತು ನಮ್ಮೂರಿನ ನಮ್ಮ ತಮ್ಮನ ಮಕ್ಕಳಾದ ಸನ್ಮಾನ್ಯ ಆನಂದ್ ಭೀಮಪ್ಪ ಕೋತ್, ಸನ್ಮಾನ್ಯ ತಾತೆ ಸಾಬ್ ರಾಮಪ್ಪ ಕೋತ್ ಮತ್ತು ನನ್ನ ಸಹೋದರಿ ತಾಯಿ ಈಗ ಅವರ ಒಂದು ವಿವಾಹ ಲಗ್ನ ತಮ್ಮ ಮಗನ ಒಂದು ಲಗ್ನದಲ್ಲಿ ಓಡಾಡುತ್ತಿರ್ತಕ್ಕಂಥ ನನ್ನ ಸಹೋದರಿ ಸನ್ಮಾನ್ಯ ಗೀತಾ ವಸಂತ್ ಟಕ್ಕಣ್ಣವರು ಈಗ ನಮ್ಮನ್ನೆಲ್ಲ ಹಾಕ್ಕೊಂಡು ಊಟ ಮಾಡದೆ ಹೋಗಬೇಡ್ರಿ ಅಂಥೇಳಿ ನಮಗೆಲ್ಲ ಒಂದು ಆಜ್ಞೆಯನ್ನು ಮಾಡಿ ಹೋದರು. ಈಗ ನೋಡಿ ನಮ್ಮ ಸೋದರಳೆಯ ಬಂದರು. ಸನ್ಮಾನ್ಯ ಮದನ್ ಕುಮಾರ್ ಸುರೇಶ್ ಹಂಚನಾಳ್, ಸನ್ಮಾನ್ಯ ಮದನ್ ಕುಮಾರ್ ಸುರೇಶ್ ಹಂಚನಾಳ್ ಇವರು ಆಗಮಿಸಿರುತ್ತಾರೆ. ಈಗ ನಾವೆಲ್ಲ ಅಕ್ಷತಾರೋಪಣ ಮಾಡಿ ಊಟದ ಒಂದು ಕೊಠಡಿಯಲ್ಲಿ ಬಂದಿರುತ್ತೇವೆ. ಊಟ ಮಾಡುವ ಒಂದು ಹರ್ಷದಲ್ಲಿ ತೊಡಗಿರುತ್ತೇವೆ. ಸನ್ಮಾನ್ಯ ಹಾರುಗೇರಿಯ ಬ್ಯಾಕ್ವೂಡ್ ಗ್ರಾಮದ ಟಕ್ಕಣ್ಣವ್ರ ಬಂಧುಗಳ ಒಂದು ಮದುವೆ ಸಮಾರಂಭದಲ್ಲಿ ನಾವು ತೊಡಗಿರುತ್ತೇವೆ. ಸನ್ಮಾನ್ಯ CPI ಸಾಹೇಬರು ಆನಂದ್ ವಸಂತ್ ಟಕ್ಕಣ್ಣವರು ಇವರ ಒಂದು ನೇತೃತ್ವದಲ್ಲಿ ಮತ್ತು ಸನ್ಮಾನ್ಯ ವಸಂತ್ ರಾಮಪ್ಪ ಟಕ್ಕಣ್ಣವರು ಮತ್ತು ಅನೇಕ ಅವರ ಸಹೋದರರು ಈ ಒಂದು ಆಮಂತ್ರಣ ಕೊಟ್ಟಿದ್ದಕ್ಕಾಗಿ ನಾವು ಇಲ್ಲಿ ಬಂದಿರುತ್ತೇವೆ. ಇಲ್ಲಿ ನೋಡಿ ನನ್ನ ಸಹೋದರಿ ಸನ್ಮಾನ್ಯ ಶ್ರೀಮತಿ ಸುವರ್ಣ ಸುರೇಶ್ ಹಂಚನಾಳ್ ಮತ್ತು ಸನ್ಮಾನ್ಯ ಸುರೇಶ್ ಬಸಪ್ಪ ಹಂಚನಾಳ್, ಸನ್ಮಾನ್ಯ ಶ್ರೀ ಬಸಪ್ಪ ಮಲ್ಲಪ್ಪ ಕೋತ್ ನನ್ನ ಸಹೋದರ ಮತ್ತು ಅವರ ಧರ್ಮಪತ್ನಿ ಸುವರ್ಣ ಬಸಪ್ಪ ಕೋತ್. ಈಗ ನೋಡಿ ಆ ಹಿರಿಯ ಜೀವ ಸನ್ಮಾನ್ಯ ಕಲಾವತಿ ಬಸಪ್ಪ ಹಂಚನಾಳ್ ಮತ್ತು ಇದೀಗ ತನ್ನ ಮಗನ ಒಂದು ಮದುವೆ ಸಂಭ್ರಮದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ತಾಯಿ ಗೀತಾ ವಸಂತ್ ಠಕ್ಕಣ್ಣವರು ಈಗೆಲ್ಲ ನಾವು ಒಟ್ಟಿಗೆ ಕಾಣಿಸಿಕೊಂಡೆವು. ಮತ್ತು ನಮ್ಮ ಸೋದರಳೆಯ ವಸಂತ್ ಅನ್ನೋದಕ್ಕಿಂತ ವಸಂತ್ ರಾಮಪ್ಪ ಟಕ್ಕಣ್ಣವರು ಇವರ ಒಂದು ಮಗನ ವಿವಾಹದಲ್ಲಿ ನಾವೆಲ್ಲರೂ ತೊಡಗಿರುತ್ತೇವೆ. ಈಗ ನೋಡಿ ಸಿಗ್ತಾ ಇರುವುದು ಸನ್ಮಾನ್ಯ ಮದನ್ ಕುಮಾರ್ ಸುರೇಶ್ ಹಂಚನಾಳ್ ಇವರ ಧರ್ಮಪತ್ನಿ ಮತ್ತು ತಮ್ಮ ಮಗ ಪೃಥ್ವಿರಾಜ್ ಅಲಿಯಾಸ್ ಪೃಥ್ವಿ ಅವರು ಇಬ್ಬರು ದಂಪತಿಗಳು ಅಂದರೆ ಸನ್ಮಾನ್ಯ ಮದನ್ ಕುಮಾರ್ ಸುರೇಶ್ ಹಂಚನಾಳ್ ಮತ್ತು ಇವರ ಧರ್ಮಪತ್ನಿ ತಾಯಿ ಮಧುರಾವತಿ ಮದನ್ ಕುಮಾರ್ ಹಂಚನಾಳ್ ಇವರು ಕಾಣಿಸಿಕೊಂಡರು. ಈಗ ನೋಡಿ ವೇದಿಕೆ ಭರ್ಜರಿಯಾಗಿ ಕಾಣಿಸ್ತಾ ಇರೋದೆ. ವೇದಿಕೆ ಮೇಲೆ ಇದೀಗ ನವ ದಂಪತಿಗಳಾಗಿ ಅಕ್ಷತಾರೋಪಣ ಮಾಡಿಕೊಂಡು ಈ ವೇದಿಕೆಯನ್ನು ಅನೇಕ ಬಂಧು ಬಾಂಧವರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಪ್ರೀತಿಯಿಂದ ಬಂಧು ಬಾಂಧವರು ಕಾಣಿಕೆಗಳನ್ನು ನೀಡುತ್ತಿದ್ದಾರೆ. ಅನೇಕ ಕಾಣಿಕೆಗಳಲ್ಲಿ ಇಲ್ಲಿ ಗೌಪ್ಯವಾಗಿವೆ, ಅಂದರೆ ಅವು ಕೌತುಕದಿಂದ ಇರುತ್ತವೆ. ಒಳಗಿದೆ ಏನಿದೆ ಅನ್ನೋದು ಮರೆಮಾಚಿಕೊಂಡು ಇವೆ ಅನೇಕ ಕಾಣಿಕೆಗಳು. ಈಗ ನೋಡಿ ಈ ಮದುವೆ ಸಮಾರಂಭದಲ್ಲಿ ಸಂಗೀತಕಾರರು ಸಿನಿಮಾ ಹಾಡುಗಳನ್ನು ಹಾಡಿ ರಂಜಿಸುತ್ತಿದ್ದಾರೆ. ಅಲ್ಲಿ ಈಗ ಅವರು ಕಾಣಿಸಿದರು. ಈಗ ಮದುವೆ ಸಮಾರಂಭದಲ್ಲಿ ಅನೇಕ ತಾಯಂದಿರು ಇಬ್ಬರು ನವ ದಂಪತಿಗಳಿಗೆ ಆಶೀರ್ವಾದವನ್ನು ನೀಡಿ 7 ಜನ್ಮಗಳವರೆಗೆ ತಮ್ಮ ದಾಂಪತ್ಯ ಮುಂದುವರಿಯಲಿ, ತಮ್ಮ ದಾಂಪತ್ಯ ಇರಲಿ ಅಂಥೇಳಿ ಅವರು ಒಂದು ಆಶೀರ್ವಾದವನ್ನು ನೀಡುತ್ತಿದ್ದಾರೆ.
ಈಗ ಎಷ್ಟು ತಾಯಂದಿರು ವೇದಿಕೆಯನ್ನು ಹಂಚಿಕೊಂಡು ಈಗ ನಮ್ಮೂರಿನ ಗೌಡರು ಹಳಬರು ನಮ್ಮ ಕೋತ್ ಬಂಧುಗಳು ಇಲ್ಲಿ ಕಾಣಸಿಗ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಊರಿನ ಬುರ್ಲಟ್ಟಿಗೂ ಮತ್ತು ಹಾರುಗೆರೆಯ ಬ್ಯಾಕ್ವರ್ಡ್ ಗ್ರಾಮದ ಒಂದು ಬಾಂಧವ್ಯ ಬಹಳಷ್ಟಿದೆ. ಅಂದರೆ ಸನ್ಮಾನ್ಯ CPI ಸಾಹೇಬರು, ಇದೀಗ ಮದುವೆಯಾಗಿರುವ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕಣ್ಣವರು, ಇವರ ತಾಯಿಯವರು ನಮ್ಮ ಬುರ್ಲಟ್ಟಿ ಗ್ರಾಮದವರು ಅನ್ನಲಿಕ್ಕೆ ನಾವು ಬಾಂಧವರು ಹೆಮ್ಮೆ ಪಡುತ್ತೇವೆ. ಏಕೆಂದರೆ ಅಂಥ ಒಂದು ನಮ್ಮ ಸಹೋದರಿ, ನನ್ನ ತಂಗಿ ಸನ್ಮಾನ್ಯ ಗೀತಾ ವಸಂತ್ ಟಕ್ಕಣ್ಣವರು, ಇವರು ಇಬ್ಬರು ಮಕ್ಕಳು ವಿಶೇಷವಾದ ಒಂದು ಸಾಧನೆಯನ್ನು ಮಾಡಿ ಇರುತ್ತಾರೆ ಅಂದಾಗ ನಮಗೆ ಖುಷಿ ಅನಿಸುತ್ತದೆ. ಏಕೆಂದರೆ ಜ್ಯೇಷ್ಠ ಸುಪುತ್ರ ಸನ್ಮಾನ್ಯ ಆನಂದ್ ವಸಂತ್ ಟಕ್ಕಣ್ಣವರು, ಇವರು ಬಿಜಾಪುರದಲ್ಲಿ CPI ಪೊಲೀಸ್ ಡಿಪಾರ್ಟ್ಮೆಂಟ್, ತುಂಬ ಆಕರ್ಷಕವಾದಂಥ ಒಂದು ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆಯಲ್ಲಿ ಈಗ ಬಿಜಾಪುರದಲ್ಲಿ ಕರ್ತವ್ಯ ಕಚೇರಿಯಲ್ಲಿ ಇರುತ್ತಾರೆ. ಅದಕ್ಕಾಗಿ ಅವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮೂರಿನ ಹಳಬರು ಸನ್ಮಾನ್ಯ ಶ್ರೀ ಹಸನ್ ಸಾಬ್ ರೆಹಮಾನ್ ಸಾಬ್ ಸಣದಿ ಮತ್ತು ಸನ್ಮಾನ್ಯ ಹನುಮಂತ್ ಬಾಬಣ್ಣ ಖೋತ್ ಮತ್ತು ಸನ್ಮಾನ್ಯ ಆನಂದ್ ಭೀಮಪ್ಪ ಖೋತ್ ಮತ್ತು ಸನ್ಮಾನ್ಯ ತಾತೆ ಸಾಬ್ ರಾಮಪ್ಪ ಖೋತ್ ಇವರು ವೇದಿಕೆಯನ್ನು ಹಂಚಿಕೊಂಡು ನವ ದಂಪತಿಗಳಿಗೆ ಆಶೀರ್ವಾದವನ್ನು ನೀಡಿರುತ್ತಾರೆ. ಅದಕ್ಕಾಗಿ ನಮಗೆ ಎಲ್ಲಿಲ್ಲದ ಖುಷಿ. ಈಗ ನೋಡಿ, ನನ್ನ ಸಹೋದರಿ ಸನ್ಮಾನ್ಯ ಗೀತಾ ವಸಂತ್ ಟಕ್ಕಣ್ಣವರು, ಇವರು ತಮ್ಮ ಹಿರಿಯ ಮಗನ ಹೆಂಡತಿ ಧರ್ಮಪತ್ನಿ, ತಮ್ಮ ಹಿರಿಯ ಮಗನ ಧರ್ಮಪತ್ನಿ ತಾಯಿ ಸೀಮಾ ಆನಂದ್ ಟಕ್ಕಣ್ಣವರು, ಇವರೆಲ್ಲ ಜೊತೆಯಾಗಿ ಕಾಣಿಸ್ಕೊಂಡ್ರು. ಈಗ ನಮ್ಮ ಗುಳಪ್ಪನವರು ಸಾಹೇಬರು, ನಮ್ಮ ಸರ್ ಗುಳಪ್ಪನವರನ್ನವರು, ನಮ್ಮ ಎಂಗಳಗಾಂವದಿಂದ ಬಂದಂಥ ಗುಳಪ್ಪನವರ ಬಂಧುಗಳು, ಅವರು ಕಾಣಿಸ್ಕೊಂಡ್ರು. ಈಗ ನೋಡಿ, ನಮ್ಮ ಕೃಷ್ಣ ಸುಗರ್ಸ್, ನಮ್ಮ ಅಥಣಿಯ ಕೃಷ್ಣ ಸುಗರ್ಸ್ ಪ್ರೆಸಿಡೆಂಟ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಪರಪ್ಪಣ್ಣ ಸೌದಿಯವರು ಕೂಡ ಈ ಒಂದು ವೇದಿಕೆಯನ್ನು ಹಂಚಿಕೊಂಡು ನವ ದಂಪತಿಗಳಿಗೆ ಶುಭಾಶೀರ್ವಾದ ನೀಡಿದರು. ಇಲ್ಲಿ ನೋಡಿ, ನಮ್ಮ ಕೊಪ್ಪದಿಂದ ಬಂದಂಥ ಬಂಧುಗಳು, ಚೌಲ ಬಂಧುಗಳು, ತಮ್ಮ ಎಲ್ಲ ಒಂದು ಕುಟುಂಬ ಸಮೇತವಾಗಿ ಬಂದಿರತಕ್ಕಂಥವರು. ಅವರು ನಮ್ಮನ್ನು ತುಂಬ ಆತ್ಮೀಯತೆಯಿಂದ ಮಾತನಾಡಿಸಿದರು. ಆ ಮಾತನಾಡಿದ ಮಾತುಗಳು ಕೂಡ ಇದ್ದವು, ಆದರೆ ನಮ್ಮ ವಿಡಿಯೋದಲ್ಲಿ ಅವುಗಳನ್ನು ನಾವು ಮರೆಮಾಚಿದ್ದೇವೆ, ಆ ಧ್ವನಿಗಳನ್ನು ತೆಗೆದಿದ್ದೇವೆ. ಕಾರಣ ಏನೆಂದರೆ, ಇವರು ಮಾತನಾಡುವಾಗ ಹಿಂದೆ ಸಿನಿಮಾದ ಹಾಡುಗಳು ಸ್ಪೀಕರ್ದಲ್ಲಿ ಕೇಳಿ ಬರ್ತಾ ಇದ್ದವು. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅದನ್ನು ಸ್ವೀಕರಿಸಿದಲ್ಲ, ರಿಜೆಕ್ಟ್ ಮಾಡುತ್ತದೆ ಅಂದಾಗ ಆ ಒಂದು ಅವ್ರ ಧ್ವನಿಯನ್ನು ನಾವು ಮರೆಮಾಚಿದ್ದೇವೆ, ತೆಗೆದು ಹಾಕಿದ್ದೇವೆ. ದಯವಿಟ್ಟು ಕ್ಷಮೆ ಇರಲಿ ಅಂಥೇಳಿ ಈ ಸಮಯದಲ್ಲಿ ನಾನು ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಈಗ ಆ ಕೊಪ್ಪದಿಂದ ಬಂದಂಥ ಚೌಲ ಬಂಧುಗಳು ನಮ್ಮನ್ನು ಆತ್ಮೀಯತೆಯಿಂದ ಮಾತನಾಡಿಸಿದರು, ಎಷ್ಟೊಂದು ಲವಲವಿಕೆಯಿಂದ ಮಾತನಾಡಿಸಿದರು ಅನ್ನೋದಕ್ಕೆ ಒಂದು ಸಾಕ್ಷಿ ಕಾಣಿಸ್ತಾ ಇದೆ. ನೋಡಿ ಬಂಧುಗಳೇ, ಈಗ ನಮಗೆ ಕಾಣಿಸ್ತಾ ಇರೋದು ನಮ್ಮ ಕೊಪ್ಪ ಬಂಧುಗಳಾದ ಭಾಳ ಹಿರಿಯ ಪರಂಪರೆಯನ್ನು ಹೊಂದಿರತಕ್ಕಂಥ ಬಂಧುಗಳು. ಮತ್ತು ಇಲ್ಲಿ ನೋಡು, ತಾಯಿ ಮಗಳು ನಮ್ಮ ಸೋದರಳೆಯ ಸನ್ಮಾನ್ಯ ಸದಾಶಿವ ಹನುಮಂತ್ ಚೌಲ ಇವರ ಧರ್ಮ ಪತ್ನಿ ಮತ್ತು ಅವರ ಮಗಳು ಮತ್ತು ಅವರ ಬಂಧು ಬಾಂಧವರು ಇಲ್ಲಿ ಬಂದಿದ್ದರು. ಅವರಿಗೆ ಇಲ್ಲಿ ಅಥಣಿಯ ಜಕ್ನೂರು ಬಂಧುಗಳು ನಮಗೆ ಸಿಕ್ಕರು. ಜಕ್ನೂರು ಬಂಧುಗಳಿಗೆ ನಾವು ಧನ್ಯವಾದಗಳು. ಈಗ ನಮ್ಮ ಸಹೋದರ ಬುರ್ಲಟ್ಟಿಯ ಚಂದ್ರವ ತಾಯಿಯ ಮಾಣ್ಕಾರಿ ಪೂಜಾರಿಗಳು, ಚಂದ್ರವ ತಾಯಿಯ
ಮಾನ್ಕಾರಿ ದಿನನಿತ್ಯ ಪೂಜೆ ಸಲ್ಲಿಸ್ತಕ್ಕಂಥ ಪೂಜಾರಿ ಬಂಧುಗಳಾದ ಸನ್ಮಾನ್ಯ ನಿಂಗಣ್ಣ ನಾಗಪ್ಪ ಕೋತೆಯವರು ಬುರ್ಲಟ್ಟಿಯವರು ಈ ಒಂದು ಇಲ್ಲಿ ಸನ್ಮಾನ್ಯ ನಿಂಗಣ್ಣ ಮತ್ತು ಸನ್ಮಾನ್ಯ ಸಂಗಣ್ಣ ನಾಗಪ್ಪ ಕೋತೆಯವರ ಸಹೋದರಿ ತಾಯಿ ಸನ್ಮಾನ್ಯ ತಾಯಿ ಶ್ರೀಮತಿ ಗೀತಾ ವಸಂತ್ ಟಕ್ಕನವರು ಇವರ ಮಗನ ಎರಡನೆಯ ಮಗನ ಒಂದು ವಿವಾಹ ಸಮಾರಂಭ ಇಲ್ಲಿ ನೆರವೇರ್ತಾ ಇದೆ. ಹಾರುಗೆರೆಯ ಒಂದು ಶ್ರೀ ಆದಿನಾಥ್ ಜೈನ್ ಸಮುದಾಯ ಭವನದಲ್ಲಿ ಒಂದು ನೆರವೇರ್ತಾ ಇದೆ. ಈಗ ನಮ್ಮ ಸಹೋದರಿ ಗೀತಾ ವಸಂತ್ ಟಕ್ಕಣ್ಣವರು ಇವರ ಯಜಮಾನರು ಸನ್ಮಾನ್ಯ ವಸಂತ್ ರಾಮಪ್ಪ ಟಕ್ಕಣ್ಣವರು ಇವರು ಕೂಡ ಇಲ್ಲಿ ತಮ್ಮ ಬಹಳಷ್ಟು ಹಿಂದಿನ ಶಾಲಾ ದಿನಗಳ ಗೆಳೆಯರೊಂದಿಗೆ ಅವರು ತಮ್ಮ ವೇದಿಕೆಯಲ್ಲಿ ಮೇಲೆ ನಮಗೆ ಕಾಣಸಿಕ್ಕಿರುತ್ತಾರೆ. ಇವರು ತಮ್ಮ ಅತಿ ಹಿಂದಿನ ಬಹಳ ಚಿಕ್ಕಂದಿನಿಂದ ಬಂದಿರತಕ್ಕಂಥ ಗೆಳೆಯರು ಹೇಳಿ ನಮಗೆ ಪರಿಚಯ ಮಾಡಿಕೊಟ್ರು. ಈಗ ನೋಡಿ ಸನ್ಮಾನ್ಯ CPI ಸಾಹೇಬರಾದಂಥ ಸನ್ಮಾನ್ಯ ಆನಂದ್ ವಸಂತ್ ಟಕ್ಕಣ್ಣವರು ಇವರು ತಮ್ಮ ಪ್ರೀತಿಯ ಸಹೋದರ ತಮ್ಮನ ಮದುವೆಯಲ್ಲಿ ಎಲ್ಲರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಬಂದವರಿಗೆ ಆಶೀರ್ವಾದ ಮಾಡಲು ಅನುವು ಮಾಡಿಕೊಟ್ಟು ಫೋಟೋ ಸೆಷನ್ದಲ್ಲಿ ಮತ್ತು ವಿಡಿಯೋ ಸೆಷನ್ದಲ್ಲಿ ಭಾಗವಹಿಸಲು ವೇದಿಕೆ ಮೇಲೆ ಕರೆದು ವೇದಿಕೆಯನ್ನು ಹಂಚಿಕೊಳ್ಳಲು ಅವಕಾಶ ಕೊಡುತ್ತಿದ್ದಾರೆ. ಮತ್ತು ಹೋಗುವಾಗ ಫೋಟೋ ಮತ್ತು ವಿಡಿಯೋ ಮಾಡಿಸಿಕೊಂಡು ಫೋಟೋ ಹೊಡೆದುಕೊಂಡು ಹೋಗುವಾಗ ಎಲ್ಲರೂ ದಯವಿಟ್ಟು ಊಟ ಮಾಡಿ ಹೋಗಿರಿ, ಊಟ ಮಾಡದೇ ಹೋಗಬೇಡಿ ಅಂಥೇಳಿ ಆ ಒಂದು ಸ್ಲೋಗನ್ನ ಘೋಷವಾಕ್ಯವನ್ನು ಖಾಯಮ್ಮಾಗಿ ಅವರು ಯಾವತ್ತು ಬೆತ್ತರಿಸುತ್ತಿದ್ದಾರೆ. ಈಗ ಅವರ ಸನ್ಮಾನ್ಯ CPI ಸಾಹೇಬರಾದಂಥ ಸನ್ಮಾನ್ಯ ಆನಂದ್ ವಸಂತ್ ಟಕ್ಕಣ್ಣವರು ಇವರ ಧರ್ಮಪತ್ನಿ ತಾಯಿ ಸೌಭಾಗ್ಯವತಿ ಸೀಮಾ ಆನಂದ್ ಟಕ್ಕಣ್ಣವರು ಸೌಭಾಗ್ಯವತಿ ಸೀಮಾ ಆನಂದ್ ಟಕ್ಕಣ್ಣವರು ಇವರು ಒಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇದೀಗ ಮದುವೆ ಆಗಿ ಹೊಸ ಜೀವನಕ್ಕೆ ಕಾಲಿಡಲು ಸನ್ನದ್ಧರಾಗಿರ್ತಕ್ಕಂಥ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕಣ್ಣವರ್ ಅವರ ತಾಯಿ ಈಗ ನಮಗೆ ಕಾಣಿಸ್ತಾ ಇದ್ದಾರೆ. ಸನ್ಮಾನ್ಯ ತಾಯಿ ಸಹೋದರಿ ಗೀತಾ ವಸಂತ್ ಟಕ್ಕಣ್ಣವರ್ ಮತ್ತು ಅವರ ಬಂಧು ಬಳಗದೊಂದಿಗೆ ಇಲ್ಲಿ ಕಾಣಸಿಗುತ್ತಿದ್ದಾರೆ. ಹಾಗೆ ನಾವು ಇಲ್ಲಿ ಮತ್ತೆ ನಮಗೆ ಅತಿ ಆಕರ್ಷಕವಾದಂಥ ಕಾಣಸಿಗ್ತಾ ಇರುವವರು ವೇದಿಕೆ ಮೇಲೆ ದಂಪತಿಗಳು ಸನ್ಮಾನ್ಯ ಆನಂದ್ ವಸಂತ್ ಟಕ್ಕಣ್ಣವರ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ತಾಯಿ ಸೀಮಾ ಆನಂದ್ ಟಕ್ಕಣ್ಣವರು ಇವರು ಕೂಡ ವೇದಿಕೆಯನ್ನು ಹಂಚಿಕೊಂಡು ತಮ್ಮ ಬಂಧು ಬಾಂಧವರನ್ನು ಹೆಣ್ಣು ಮಕ್ಕಳನ್ನು ಕರೆಯುತ್ತಿದ್ದಾರೆ ವಿಡಿಯೋ ಮತ್ತು ಫೋಟೋ ಮಾಡಲು. ಇಲ್ಲಿ ನೋಡಿ ಕಾಣಿಸುತ್ತಾ ಇರೋದು ನಮ್ಮ ಜಾಮಖಂಡಿ ಹತ್ತಿರ ಇರುವ ಮದನಮಟ್ಟಿ ಅಥವಾ ಮೊದಲಮಟ್ಟಿ ಗ್ರಾಮದಿಂದ ಬಂದಿರತಕ್ಕಂಥ ಇವರು ಹೆಸರೇ ಒಂದು ವಿಶೇಷವಾದಂಥ ಇವರ ಶರೀರ ನೋಡಿ ಎಷ್ಟು ದಪ್ಪಾಗಿದೆ, ಮುದ್ದಾಗಿ ಕಾಣ್ತಾರೆ, ಸುಂದರವಾಗಿ ಕಾಣ್ತಾ ಇದ್ದಾರೆ. ಅವರು ಶಿವಣ್ಣ ಬಸವಣ್ಣವರ ಹೆಸರು ಶಿವಣ್ಣ ಬಸವಣ್ಣವರು ನಮ್ಗೆ ಸಿಕ್ಕಿದ್ರು ವೇದಿಕೆ ಮೇಲೆ. ಅವರು ನಮ್ಮನ್ನು ಪ್ರೀತಿಯಿಂದ ಥ್ಯಾಂಕ್ಸ್ ಕೊಟ್ಟು ಹೋದರು. ಈಗ ನೋಡಿ ಇಬ್ಬರು ನವ ದಂಪತಿಗಳ ಒಂದು ಭಾವಚಿತ್ರವನ್ನು ಅದಕ್ಕೆ ಪ್ರೀ ವೆಡ್ಡಿಂಗ್ದಲ್ಲಿ ತೆಗೆದಿರ್ತಿರ್ಬೋದು ಬಹುಶಃ ಅಂತ ಒಂದು ಫೋಟೋ ಭಾವಚಿತ್ರವನ್ನು ಅಥವಾ ಅವರೇ ಮುದ್ದಾಂ ಕಾಣಿಕೆ ನೀಡುವವರೇ
ಫೋಟೋ ಹೊಡೆಸಿಕೊಂಡು ಹೋಗಿರ್ಬೋದು. ಆ ಒಂದು ಭಾವಚಿತ್ರವನ್ನು ಅವರಿಗೆ ಕಾಣಿಕೆಯಾಗಿ ನೀಡಿದರು, ನೆನಪಿನ ಕಾಣಿಕೆಯಾಗಿ ನೀಡಿದರು. ಇಲ್ಲಿ ನೆನಪಿನ ಕಾಣಿಕೆಗಳ ಸಂಗ್ರಹವೇ ತುಂಬಿದೆ. ಒಂದು ದೊಡ್ಡ ಅಂಗಡಿಗಾಗುವಷ್ಟು ಇಲ್ಲಿ ಹಿಂದೆ ನೆನಪಿನ ಕಾಣಿಕೆಗಳು ನಮಗೆ ಕಾಣಸಿಗುತ್ತವೆ. ಇಲ್ಲಿ ನೋಡಿ, ಇಲ್ಲಿ ನವ ದಂಪತಿಗಳ ಅಂದರೆ ಸನ್ಮಾನ್ಯ ವಿಶ್ವನಾಥ್ ವಸಂತ ಟಕ್ಕಣ್ಣವರು ಮತ್ತು ವಿಶ್ವನಾಥ್ ಅವರ ತಂದೆ ತಾಯಿಗಳು ಈ ಒಂದು ವೇದಿಕೆಯ ಮೇಲೆ ಅವರು ತಂದೆ ತಾಯಿಗಳನ್ನು ಮಧ್ಯದಲ್ಲಿ ತಾವು ಕುಳಿತಿರ್ತಕ್ಕಂಥ ಸಿಂಹಾಸನದ ಮಹಾರಾಜ ಸಿಂಹಾಸನದ ಮೇಲೆ ತಂದೆ ತಾಯಿಗಳನ್ನು ಕೂಡಿಸಿ ಇಬ್ಬರು ನವ ದಂಪತಿಗಳು ಆಚೆಗೊಬ್ಬ ಈಚೆಗೊಬ್ಬರು ನಿಂತು ಆಶೀರ್ವಾದ ಪಡೆಯುತ್ತಿದ್ದಾರೆ. ಹೀಗೆ ಆಶೀರ್ವಾದ ಪಡೆಯೋದು, ತಂದೆ ತಾಯಿಗಳಿಂದ ಆಶೀರ್ವಾದ ಪಡೆಯೋದು, ಇದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಸಂಬಂಧ. ಹಾಗೆ ಅವರು ಪ್ರೀತಿಯಿಂದ ತಮ್ಮ ತಂದೆ ತಾಯಿಗಳ ಆಶೀರ್ವಾದ ಪಡೆಯಲು ತಾವು ಮಹಾರಾಜ ಒಂದು ಚೇರ್ ಅದಲ್ಲ, ಮಹಾರಾಜ ಚೇರ್ ಮೇಲೆ ತಂದೆ ತಾಯಿಗಳನ್ನು ಕೂಡಿಸಿ ಆಶೀರ್ವಾದ ಪಡೆದುಕೊಂಡರು. ಈಗ ಅವರ ಗೆಳೆಯರೊಬ್ಬರು ಇಲ್ಲಿ ನೋಡು, ಕಂಚಿನ ಮೂರ್ತಿಯಂತೆ ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ಅದು ನಮ್ಮ ಜಗಜ್ಯೋತಿ ಶ್ರೀ ಬಸವಣ್ಣನವರ ಒಂದು ವಿಶೇಷವಾದ ಫೋಟೋ ಮತ್ತು ಇಲ್ಲಿ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ಕೂಡ ಅವರ ಬಂಧುಗಳು ಆತ್ಮೀಯರು ನವ ದಂಪತಿಗಳಿಗೆ ನೀಡಿ ಬಸವಣ್ಣನವರಂತೆ ಜೀವನ ಸುಂದರವಾಗಿ ಯಾವುದೇ ಭೇದ ಭಾವ ಇಲ್ಲದೆ ಮತ್ತು ಅವರ ಒಂದು ವಚನಗಳ ಮೂಲಕ ಎಷ್ಟೊಂದು ಜ್ಞಾನವನ್ನು ಹಂಚಿದ್ದಾರಲ್ಲ, ಆ ಒಂದು ಜ್ಞಾನವನ್ನು ಪಡೆದುಕೊಂಡು ಜೀವನದಲ್ಲಿ ಸಾಧಿಸಬೇಕು ಅಂತಕ್ಕಂಥ ಫೋಟೋ ಭಾವಚಿತ್ರಗಳು ನೆನಪಿನ ಕಾಣಿಕೆಯಾಗಿ ನೀಡಿರುತ್ತಾರೆ. ಈಗ ನೋಡಿ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹೆಂಗೆ ಬರ್ತಾ ಇದ್ದಾರೆ ಅಂದರೆ, ಈಗ ಈ ಮದುವೆಯಲ್ಲಿ ಒಂದು ವಿಶೇಷ ಅನಿಸಿತ್ತಂದರೆ ಈ ನೋಡ್ರಿ, ಈಗ ಸ್ವಾಗತಕ್ಕೆ ನಿಂತಿದ್ರಲ್ಲ ಪೇಟ ಸುತ್ಕೊಂಡು ಭರ್ಜರಿಯಾಗಿ ಅರಿಶಿನ ಬಣ್ಣದ ಒಂದು ಅರಿಶಿನ ಅಂದರೆ ಕುಂಕುಮ ಅಂದರೆ ಕೆಂಪು ಮತ್ತು ಅರಿಶಿನ. ಇಲ್ಲಿ ಮದುವೆಯ ಒಂದು ಶುಭ ಕಾರ್ಯಕ್ಕೆ ಅರಿಶಿನ ಬಹಳಷ್ಟು ಒಂದು ಶುಭ ಕಾರ್ಯಕ್ಕೆ ಶೋಭೆಯನ್ನು ತಂದುಕೊಡುತ್ತದೆ. ಅದಕ್ಕಾಗಿ ಅರಿಶಿನ ಕುಂಕುಮದಂತೆ ಇರುವ ಕೆಂಪು ಪೀಠಗಳನ್ನು ಸುತ್ತಿಕೊಂಡಂಥ ನವ ಯುವಕರು ಇಲ್ಲಿ ನೋಡಿ, ಅನೇಕ ಜನ ಮಹಿಳೆಯರು ಕೂಡ ಒಂದು ಪೇಟವನ್ನು ಸುತ್ತಿಕೊಂಡಿರ್ತಾರೆ. ಅದರಲ್ಲೂ ಅನೇಕ ನೂರಾರು ಜನರು ಇಲ್ಲಿ ಪೇಟ ಸುತ್ತಿಕೊಂಡಿರೋದ್ರಲ್ಲಿ ನಮ್ಮ CPI ಸಾಹೇಬರು ಬಿಜಾಪುರದಲ್ಲಿ ಒಂದು ಭರ್ಜರಿ ಒಂದು ಆಕರ್ಷಕವಾದ ಪೊಲೀಸ್ ಇಲಾಖೆಯಲ್ಲಿ CPI ಸಾಹೇಬರಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಸನ್ಮಾನ್ಯ ಆನಂದ್ ವಸಂತ ಟಕ್ಕಣ್ಣವರವರು ತಮ್ಮ ಸಹೋದರನ, ತಮ್ಮ ಪ್ರೀತಿಯ ತಮ್ಮನ ಮದುವೆಯಲ್ಲಿ ಸಂತೋಷ ಹಂಚಿಕೊಳ್ಳುತ್ತಿದ್ದಾರೆ. ಬಂದಂಥ ಒಂದು ಬಂಧುಗಳ, ಬಂದಂಥ ಒಂದು ಆತ್ಮೀಯರ, ಬಂದಂಥ ಒಂದು ಗೆಳೆಯರ ಒಂದಿಗೆ ತಮ್ಮ ವೇದಿಕೆಯನ್ನು ಹಂಚಿಕೊಂಡು ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ಈಗ ನಾನು ಇಲ್ಲಿ ವಿಶೇಷವಾಗಿ ಕಂಡಿರುವುದು ಅಂದರೆ, ಇಷ್ಟೊಂದು ಜನ ಈ ಒಂದು ಮದುವೆ ಕಲ್ಯಾಣ ಮಂಟಪ ಪೂರ್ತಿ ಭರ್ತಿಯಾಗಿತ್ತು. ಸಿಹಿಯಾದ ಭೋಜನ ಅಲ್ಲಿ ಈಗಾಗಲೇ 1-2 ಗಂಟೆಗಳಿಂದ ಪ್ರಾರಂಭವಾಗಿದೆ. ಊಟ ಮಾಡಲು ಸಾಕಷ್ಟು, ಬಡಿಸಲು ಸಾಕಷ್ಟು ಮಹಿಳೆಯರು, ತಾಯಂದಿರು ಊಟವನ್ನು ಬಡಿಸುತ್ತಿದ್ದಾರೆ. ಕ್ಯಾಂಟ್ರಿಂಗ್ ತರಲ್ಲ, ಅತಿ ಭರ್ಜರಿಯಾದ ಭಟ್ರು ಅಡುಗೆ ಮಾಡಿರುತ್ತಾರೆ. ಸಿಹಿಯಾದ ಊಟಗಳು ಅಲ್ಲಿ ಸನ್ನದ್ಧವಾಗಿವೆ. ಅಲ್ಲಿ ಊಟ ಈಗಾಗಲೇ ಸಾಕಷ್ಟು ಬಂಧು ಬಾಂಧವರು ಮಾಡುತ್ತಿದ್ದಾರೆ. ಈಗ ನೋಡಿ, ನಮ್ಮೂರಿನ ಸನ್ಮಾನ್ಯ ನಮ್ಮ ಬಂಧುಗಳಾದ ಸನ್ಮಾನ್ಯ ಸಂಗಪ್ಪ ನಾಗಪ್ಪ ಕೋತಿಯವರು ನಮ್ಮೂರಿನ ಚಂದ್ರವತಾಯಿಯ ದಿನನಿತ್ಯ ಪೂಜೆ ಸಲ್ಲಿಸಿ ಆ ಒಂದು ಊರಿಗೆ ಪೂಜಾರಿಗಳಾಗಿ ಒಂದು ಮಾರ್ಪಾಡು ಆಗಿರುತ್ತಾರೆ ನಮ್ಮ ಸಹೋದರರು ಅವರು. ಈಗ ನೋಡಿ, ನಮ್ಮ ಐನಾಪುರದ
ಪೂಜಾರಿಗಳು ನಮ್ಮ ದೊಡ್ಡದಾದ ಮುಖ, ಸುಂದರವಾದ ಅಗಲ ಕಣ್ಣುಗಳನ್ನು ತೋರಿಸಿ ನಮಗೆ ಥ್ಯಾಂಕ್ಸ್ ಹೇಳಿ ಹೋದರು. ಈಗ ನೋಡಿ, ನವದಂಪತಿಗಳ ಇಬ್ಬರು ಗಂಡ ಹೆಂಡತಿಯರ ಅವರು ದಂಪತಿಗಳ ಫೋಟೋವನ್ನು ಪ್ರೀ ವೆಡ್ಡಿಂಗ್ ಅಂತಾರಲ್ಲ, ಪ್ರೀ ವೆಡ್ಡಿಂಗ್ದಲ್ಲಿ ತೆಗೆದಿರ್ತಕ್ಕಂಥ ಒಂದು ಫೋಟೋ ಇರಬಹುದು. ಅದನ್ನು ಅವರು ಆತ್ಮೀಯರು ಕೊಟ್ಟು ಅದನ್ನು ನೆನಪಿನ ಕಾಣಿಕೆಯಾಗಿ ಅವರಿಗೆ ಸಲ್ಲಿಸಿ ಅವರಿಗೆ ಆಶೀರ್ವಾದ ನೀಡಿದರು. ಈಗ ಸಾಕಷ್ಟು ಜನ ನಮ್ಮ ಸನ್ಮಾನ್ಯ CPI ಸಾಹೇಬರ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ CPI ಅವರ ಸನ್ಮಾನ್ಯ ಆನಂದ್ ವಸಂತ್ ಟಕ್ಕಣ್ಣವರ ಇವರ ಆತ್ಮೀಯರು, ಗೆಳೆಯರು ಬಹಳಷ್ಟು ಇಲ್ಲಿ ಈ ಒಂದು ಮದುವೆ ಸಮಾರಂಭಕ್ಕೆ ಸನ್ಮಾನ್ಯ ಆನಂದ್ ವಸಂತ್ ಟಕ್ಕಣ್ಣವರು ಇವರ ಸಹೋದರ, ಪ್ರೀತಿಯ ತಮ್ಮನ ಮದುವೆಗೆ ಸಾಕಷ್ಟು ಜನರನ್ನು ಇವರು ಆಹ್ವಾನಿಸಿದ್ದರು. ಅದರಲ್ಲಿ ತಮ್ಮ ಸುಖಾಗಮನ ಬಯಸುವವರು ಬಹಳಷ್ಟು ಜನ ಇಲ್ಲಿ ಆತ್ಮೀಯರು ಆಮಂತ್ರಣ ಕೊಟ್ಟು ಆಗಮಿಸಿದ ಎಲ್ಲರಿಗೂ ಸುಖಾಗಮನ ಬಯಸುವವರು ಯಾರಪ್ಪ ಅಂದರೆ ಇಲ್ಲಿ ನೋಡಿ, ಸನ್ಮಾನ್ಯ ಸೌಭಾಗ್ಯವತಿ ಮಹಾದೇವಿ ಮತ್ತು ಶಿವಪ್ಪ ರಾಮಪ್ಪ ಟಕ್ಕಣ್ಣವರು. ಇವರು ಟಕ್ಕಣ್ಣವರ ಬಂಧುಗಳ ಹಿರಿಯರು ಮತ್ತು ಸನ್ಮಾನ್ಯ ಸೌಭಾಗ್ಯವತಿ ಕಮಲಾ ಮತ್ತು ಶ್ರೀ ಹನುಮಂತ ರಾಮಪ್ಪ ಟಕ್ಕಣ್ಣವರು. ಇವ್ರು ನೋಡ್ರಿ, ಈ ಒಂದು ಸನ್ಮಾನ್ಯ ಈಗದೀಗ ಮದುವೆಯಲ್ಲಿ ಅಕ್ಷತಾರೋಪಣ ಮಾಡಿಕೊಂಡಂಥ ಸನ್ಮಾನ್ಯ ವಿಶ್ವನಾಥ್ ವಸಂತ ಟಕ್ಕಣ್ಣವರು, ಇವರ ಹಿರಿಯ ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ಇವರು, ಮತ್ತು ಸೌಭಾಗ್ಯವತಿ ದ್ರಾಕ್ಷಾಯಿಣಿ ಮತ್ತು ಸುರೇಶ್ ರಾಮಪ್ಪ ಟಕ್ಕಣ್ಣವರು, ಇವರು ತಮ್ಮ ಚಿಕ್ಕಪ್ಪ ಇರ್ಬೋದು. ಮತ್ತು ಸೌಭಾಗ್ಯವತಿ ಶಾಂತ ಮತ್ತು ಶ್ರೀ ಬಸಪ್ಪ ರಾಮಪ್ಪ ತುಂಗಳ, ಇವರು ಕೂಡ ಈ ಒಂದು ಮದುವೆ ಸಮಾರಂಭಕ್ಕೆ ಸುಖಾಗಮನವನ್ನು ಬಯಸಿರುತ್ತಾರೆ. ಸನ್ಮಾನ್ಯ ಶಾಂತ ಮತ್ತು ಶ್ರೀ ಬಸಪ್ಪ ರಾಮಪ್ಪ ತುಂಗಳ ಮತ್ತು ಸನ್ಮಾನ್ಯ ಶಿಲ್ಪಾ ಮತ್ತು ಶ್ರೀ ಬಸವರಾಜು ಫಕೀರಪ್ಪ ಎಲಿಗಾರ್, ಇವರು ಕೂಡ ಒಂದು ದಂಪತಿಗಳ ಮದುವೆಗೆ ಬರಲು ಬಂದಂಥ ಒಂದು ಬಾಂಧವರಿಗೆ ಸುಖಾಗಮನ ಬಯಸಿರುತ್ತಾರೆ. ಸನ್ಮಾನ್ಯ ಸೌಭಾಗ್ಯವತಿ ಸೀಮಾ ಮತ್ತು ಶ್ರೀ ಆನಂದ್ ವಸಂತ್ ಟಕ್ಕಣ್ಣವರು, ಇವರು ಎಲ್ಲ ಬಾಂಧವರಿಗೆ ಬಂದಂಥ ಎಲ್ಲ ಬಂಧು ಮಿತ್ರರಿಗೆ ಇಬ್ಬರು ದಂಪತಿಗಳು ಅಂದರೆ ಸನ್ಮಾನ್ಯ CPI ಸಾಹೇಬರಾದಂಥ ಸನ್ಮಾನ್ಯ ಆನಂದ್ ವಸಂತ್ ಟಕ್ಕಣ್ಣವರು ಮತ್ತು ಅವರ ಧರ್ಮ ಪತ್ನಿ ತಾಯಿ ಸೀಮಾ ಆನಂದ್ ಟಕ್ಕಣ್ಣವರು, ಇವರು ಕೂಡ ಈ ಒಂದು ಮದುವೆ ಸಮಾರಂಭಕ್ಕೆ ಎಲ್ಲ ಬಂದಂಥ ಬಂಧು ಮಿತ್ರರಿಗೆ ಒಂದು ತಮ್ಮ ಪ್ರೀತಿಯ ಆಗಮನವನ್ನು ಪ್ರೀತಿಯಿಂದ ಬಯಸಿರುತ್ತಾರೆ. ಬಂದಂಥ ಒಂದು ಬಂಧು ಅತಿಥಿಗಳಿಗೆ, ಮಿತ್ರರಿಗೆ, ಗೆಳೆಯರಿಗೆ ಎಲ್ಲರೂ ಕೂಡ ವೇದಿಕೆಯನ್ನು ಹಂಚಿಕೊಂಡು ತಮ್ಮನ ಸಹೋದರನ ಮದುವೆಗೆ ಬಂದಂಥ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಕರೆದು ಆ ಒಂದು ನವದಂಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ವಸಂತ ಟಕ್ಕಣ್ಣವರು ಮತ್ತು ಅವರ ಧರ್ಮ ಪತ್ನಿ ತಾಯಿ ಸೌಭಾಗ್ಯವತಿ ಸ್ವಾತಿ, ಈಗಾಗಲೇ ಅವರು ಅಕ್ಷತಾರೋಪಣ ಮಾಡಿಕೊಂಡು ಇಬ್ಬರು ಗಂಡ ಹೆಂಡತಿಯರಾಗಿ ಮಾರ್ಪಟ್ಟಿರುವುದರಿಂದ ಅವರ ತಂದೆ ಹೆಸರು ಜಾಗದಲ್ಲಿ
ಅವರ ಗಂಡನ ಹೆಸರು ಇವತ್ತಿನಿಂದ ಪ್ರಾರಂಭವಾಗಿದೆ. ಅವರು ಅಕ್ಷತಾರೋಪಣ ಮಾಡುವುದಕ್ಕಿಂತ ಇಬ್ಬರು ಮದುವೆ ಮಾಡಿಕೊಳ್ಳುವುದಕ್ಕಿಂತ ಮುಂದೆ ತಂದೆ ಹೆಸರು ಅಂದರೆ ಅವರನ್ನು ನಾನು ಇಲ್ಲಿ ಅವರ ಹೆಸರನ್ನು ಕೂಡ ಯಾವೂರವರು ಯಾವೂರ ಇವರು ತಂದೆ ತಾಯಿಗಳು ಯಾರು ತಂಗಿ ಸೌಭಾಗ್ಯವತಿ ಸ್ವಾತಿ ಸಹೋದರಿ ವಿಶ್ವನಾಥ್ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕನವರು ಇವರ ಭಾಳ ಸಂಗಾತಿಯಾಗಿ ಧರ್ಮ ಪತ್ನಿಯಾಗಿ ಇಂದು ದಿನಾಂಕ 30/11/2015 ಮಧ್ಯಾಹ್ನ 12:18 ಅಕ್ಷತಾರೋಪಣ ಮಾಡಿಕೊಂಡು ದಂಪತಿಗಳಾಗಿರುವುದರಿಂದ ತಮ್ಮ ತಾಯಿ ಸೌಭಾಗ್ಯವತಿ ಶೋಭಾ ಮತ್ತು ಶ್ರೀ ಶಿವಲಿಂಗ್ ಶಿವರಾಯ್ ಮಾಲಗಾವಿ ಸಾಕಿನ್ ಸಸಾಲಟ್ಟಿ ತಾಲೂಕ್ ರಬಕವಿ ಬನಟ್ಟಿ ಜಿಲ್ಲಾ ಬಾಗಲಕೋಟ್ ಇವರ ಸುಪುತ್ರಿ ಸೌಭಾಗ್ಯವತಿ ಶೋಭಾ ಮತ್ತು ಶ್ರೀ ಶಿವಲಿಂಗ್ ಶಿವರಾಯ್ ಮಾಲಗಾವಿ ಸಾಕಿನ್ ಸಸಾಲಟ್ಟಿ ತಾಲೂಕ್ ರಬಕವಿ ಬನಹಟ್ಟಿ ಜಿಲ್ಲಾ ಬಾಗಲಕೋಟೆ ಇವರ ಸುಪುತ್ರಿ ತಾಯಿ ಸೌಭಾಗ್ಯವತಿ ಸ್ವಾತಿ ಇವತ್ತಿನಿಂದ ತಮ್ಮ ಪತಿರಾಯ ತಮ್ಮ ಏಳೇಳು ಜನ್ಮದ ಪತಿರಾಯ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕನವರ ಹೆಸರನ್ನು ಇವತ್ತ ಸನ್ಮಾನೀಯ ತಾಯಿ ಸ್ವಾತಿ ವಿಶ್ವನಾಥ್ ಟಕ್ಕಣ್ಣವರೆಂದು ಇಂದಿನಿಂದ ಅವರ ಹೆಸರು ವಿಶೇಷವಾಗಿ ವಿಜೃಂಭಿಸುತ್ತದೆ. ಈ ಒಂದು ದೇವ ಜಗತ್ತಿನಲ್ಲಿ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯುತ್ತದೆ. ಬಂದಂಥ ಸಾಕಷ್ಟು ಬಂಧು ಬಾಂಧವರು ತಮ್ಮ ಒಂದು ಬಾಂಧವ್ಯವನ್ನು ಹಂಚಿಕೊಳ್ಳಲು ಈ ಮದುವೆಗೆ ಆಗಮಿಸಿ ನವ ದಂಪತಿಗಳಿಗೆ ಆಶೀರ್ವಾದ ಮಾಡಿ ಶುಭ ಆಶೀರ್ವಾದ ಮಾಡಿ ಹಾರೈಕೆ ನೀಡಿ ಅವರ ದಾಂಪತ್ಯ ಮುಂದುವರಿಯಲಿ 7 ಜನ್ಮಗಳವರೆಗೆ ಅಂಥೇಳಿ ಹರಿಸುತ್ತಿದ್ದಾರೆ. ಹಾಗೆ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕಣ್ಣವರು ಹಾರಿಗಿರಿ ಹತ್ತಿರ ಇರುವ ಬ್ಯಾಕ್ವುಡ್ ಗ್ರಾಮದವರು. ಅದಕ್ಕೆ ಈಗ ಇಲ್ಲಿ ಹಾರುಗೇರಿ ತಮ್ಮ ಒಂದು ಬ್ಯಾಕ್ವುಡ್ ಗ್ರಾಮ ಅತಿ ಹತ್ತಿರ ಇರುವುದರಿಂದ ಹಾರುಗೇರಿಯಲ್ಲಿ ಶ್ರೀ ಆದಿನಾಥ ಜೈನ ಸಮುದಾಯ ಭವನ ಹಿಡ್ಕಲ್ ರೋಡ್ ಹಾರುಗೇರಿಯಲ್ಲಿ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಇದೀಗ ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಇಂದಿನಿಂದ ಅಂದರೆ ರವಿವಾರ ದಿನಾಂಕ 30/11/2025 ರವಿವಾರ ದಿನಾಂಕ 30/11/2025 ಮಧ್ಯಾಹ್ನ 12:18 ಅವರು ಅಕ್ಷತಾರೋಪಣ ಮಾಡಿಕೊಂಡು ನವದಂಪತಿಗಳಾಗಿದ್ದಾರೆ. ಆ ನವದಂಪತಿಗಳ ಹೆಸರನ್ನು ಇನ್ನೊಂದು ಸಲ ನಾನು ಉಚ್ಚರಿಸುತ್ತೇನೆ. ಅಂದರೆ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕಣ್ಣವರು ಇವರ ಜೊತೆ ಧರ್ಮ ಪತ್ನಿಯಾಗಿ ಇವತ್ತಿನಿಂದ 7 ಜನ್ಮಗಳವರೆಗೆ ಅವರ ಧರ್ಮ ಪತ್ನಿಯಾಗಿ ಜೀವನ ಸಾಗಿಸುವ ತಾಯಿ ಸೌಭಾಗ್ಯವತಿ ಸ್ವಾತಿ ವಿಶ್ವನಾಥ್ ಟಕ್ಕಣ್ಣವರು ಸನ್ಮಾನ್ಯ ಸೌಭಾಗ್ಯವತಿ ಸ್ವಾತಿ ವಿಶ್ವನಾಥ್ ಟಕ್ಕಣ್ಣವರು ಇವರು ತಮ್ಮ ನವ ದಾಂಪತ್ಯವನ್ನು ಪ್ರಾರಂಭಿಸಿದ್ದಾರೆ. ಇಂದಿನಿಂದ ಅಂದರೆ ರವಿವಾರ ದಿನಾಂಕ 30/11/2025 12:18 ಇವರು ಅಕ್ಷತಾರೋಪಣ ಮಾಡಿಕೊಂಡು ನವದಂಪತಿಗಳಾಗಿದ್ದಾರೆ. 7 ಜನ್ಮಗಳವರೆಗೆ ಅವರು ತಮ್ಮ ದಾಂಪತ್ಯವನ್ನು ಮುಂದುವರಿಸುತ್ತಾರೆ.
ಮುಂದುವರಿಸುತ್ತಾರೆ. ಒಂದು ವಿಚಾರ ಹೇಳ್ಬೋದು, ಅವರು ವಿಧಿವತ್ತಾಗಿ ತಮ್ಮ ಊರಿನ ಒಂದು ಹಿರಿಯರು, ಗ್ರಾಮದ ಹಿರಿಯರು, ಗೌಡರಾಗಿರ್ತಕ್ಕಂಥವರು, ಹಳಬರಾಗಿರ್ತಕ್ಕಂಥವರು, ಊರಿನ ಪೂಜಾರಿಗಳಾಗಿರ್ತಕ್ಕಂಥವರು, ಊರಿನ ಸ್ವಾಮಿಗಳಾಗಿರ್ತಕ್ಕಂಥವರನ್ನು ಸಮ್ಮುಖದಲ್ಲಿ ತಮ್ಮ ಒಂದು ಮನೆಯ ಒಂದು ಜಗುಲಿಯ ಮೇಲೆ ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಅವರು ತಮ್ಮ ವಿಧಿವತ್ತಾಗಿ ಅಲ್ಲೇ ದಂಪತಿಗಳಾಗಿ ಎಲ್ಲ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಂಡು ಬಂದು ಈಗ ಸಾವಿರಾರು ಅತಿಥಿ ಬಂಧುಗಳ, ಸಾವಿರಾರು ಮಿತ್ರ ಬಂಧುಗಳ ಸಮ್ಮುಖದಲ್ಲಿ ಅವರು ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಅದು ದಿನಾಂಕ 30 ರವಿವಾರ ದಿನಾಂಕ 30/11/2025 12:18 ಅವರು ನವ ದಂಪತಿಗಳಾಗಿದ್ದಾರೆ. ಅದನ್ನು ನವ ದಂಪತಿಗಳಿಗೆ ಸಾಕಷ್ಟು ಇಲ್ಲಿ ಆಶೀರ್ವದಿಸಲು ಬಂದಂಥ ಬಂಧು ಬಾಂಧವರು ಈಗಾಗಲೇ ಕೆಳಗಡೆ ಒಂದು ಭೋಜನ ಕೂಟ ಏರ್ಪಟ್ಟಿದೆ. ಬಂಧು ಬಾಂಧವರಿಗೆ ಊಟ, ಸಿಹಿಯಾದ ಊಟ ಪದಾರ್ಥಗಳು ರೆಡಿಯಾಗಿ ಊಟ ಈಗಾಗಲೇ ನಡೆದಿರುತ್ತದೆ. ಅದು ಸರಾಗವಾಗಿ ಅಲ್ಲಿ ಬಂದಂಥ ಒಂದು ಬಾಂಧವರು ಊಟ ಮಾಡುತ್ತಿದ್ದಾರೆ. ಈಗ ನಾವು ಕೂಡ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಇವರಿಗೆ ಇಬ್ಬರು ನವ ದಂಪತಿಗಳಿಗೆ 7 ಜನ್ಮಗಳವರೆಗೆ ತವರ ದಾಂಪತ್ಯ ಮುಂದುವರಿಯಲಿ ಹೇಳಿ ನಮ್ಮ ಹಾರೈಕೆಗಳು ಕೂಡ ಇರುತ್ತವೆ. ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲಕ್ಕೆ ಬಂದಂಥ ಎಲ್ಲ ಬಂಧು ಬಾಂಧವರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್. ಇಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಾಕಷ್ಟು ಒಂದು ದೇವಸ್ಥಾನದ ಒಂದು ಪರಂಪರೆಯನ್ನು, ಮದುವೆ ಅಂತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು, ಮದುವೆ ಅಂತಕ್ಕಂಥ ಒಂದು ಅತಿ ಸುಂದರವಾದ ವ್ಯವಸ್ಥೆ, ಸುಂದರವಾದ ಜೀವನ, ಸುಂದರವಾದ 7 ಜನ್ಮದ ಬದುಕನ್ನು ನಾವು ಸಾಕಷ್ಟು ಬಿತ್ತರಿಸುತ್ತೇವೆ. ಅದಕ್ಕಾಗಿ ತಾವು ದಯವಿಟ್ಟು ನಮಗೆ ಸಾಕಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಶೇರ್ ಮಾಡಿದರೆ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಅದು ನಮಗೆ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ ಅಂಥೇಳಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ಇದೀಗ ನವದಂಪತಿಗಳಾಗಿ ಬಂದಂಥ ಸಾಕಷ್ಟು ಜನ ಇಲ್ಲಿ ಆಶೀರ್ವಾದ ಮಾಡುತ್ತಿದ್ದಾರೆ, ಆಶೀರ್ವಾದ ನೀಡುತ್ತಿದ್ದಾರೆ. ಈಗ ನೋಡಿ ನಮ್ಮೂರಿನ ಕೋತ್ ಬಂಧುಗಳು ಕಾಣಿಸಿಕೊಂಡ್ರು. ನಿಂಗಣ್ಣ ನಾಗಪ್ಪ ಕೋತ್ ಇವರು ನಮ್ಮೂರಿನ ಚಂದ್ರವತಾಯಿ ಜಾತ್ರೆಯ ಪೂಜಾರಿಗಳು. ಇವರು ಕೂಡ ಇಲ್ಲಿ ಕಾಣಿಸಿಕೊಂಡ್ರು. ಅದಕ್ಕಾಗಿ ಈಗ ಬಂದ್ ಮಾಡಲಿ. ಈಗ ನೋಡಿ ನಮ್ಮ ಬೀಗರು, ಅನೇಕ ಬೀಗರು ಇಲ್ಲಿ ಬಂದು ನವ ದಂಪತಿಗಳಿಗೆ, ನಮ್ಮ ಬ್ರದರ್ಸ್ ಕಾಣ್ತಾ ಇದ್ದಾರೆ, ಬುರ್ಲಟ್ಟಿಯ ಬ್ರದರ್ಸು. ಅವರು ನಮ್ಮ ಊರಿನ ಬುರ್ಲಟ್ಟಿಯ ತಾಯಿ ಚಂದ್ರವತಾಯಿಯ ದಿನನಿತ್ಯ ಪೂಜೆ ಮಾಡುವ ಪೂಜಾರಿಗಳಾದಂಥ ನಿಂಗಣ್ಣ ಕೋತ್ ಅವರು ಮತ್ತೆ ನಮಗೆ ಕಾಣಿಸಿಕೊಂಡರು ವೇದಿಕೆಯಲ್ಲಿ. ಈಗ ಸಾಕಷ್ಟು ಬಂಧು ಬಳಗದವರು ಈಗ ನೋಡಿ ಇಲ್ಲಿ ಕೋಟ್ ಸೂಟ್ ಹಾಕಿದಂಥ ಬೀಗರು ಕಾಣಿಸ್ತಿದ್ದಾರೆ. ಅವರು ಸಸಾಲಟ್ಟಿ ಬೀಗರು ಈಗ
ನಮ್ಮ ಸನ್ಮಾನ್ಯ ವಿಶ್ವನಾಥ್ ಟಕ್ಕಣ್ಣವರ ಹೊಸ ಬೀಗರು, ಅಂದರೆ ಅವರ ಸಸಾಲಟ್ಟಿಯ ಹೊಸ ಕೋಟ್ ಹಾಕಿದಂಥ ಬೀಗರ ತಂಗಿಯೇ ಈ ನಮ್ಮ ತಾಯಿ ಸ್ವಾತಿದೇವಿ. ಸೌಭಾಗ್ಯವತಿ ಸನ್ಮಾನ್ಯ ಸ್ವಾತಿದೇವಿ ನಮ್ಮ ಸನ್ಮಾನ್ಯ ವಿಶ್ವನಾಥ್ ಟಕ್ಕಣ್ಣವರವರ ಜೊತೆಯಾಗಿ 7 ಜನ್ಮಗಳವರೆಗೆ ಅವರ ಸಂಬಂಧ ಅವಿರತವಾಗಿ ಮುಂದುವರಿಯುತ್ತದೆ. ಅದು ನಮ್ಮ ಎಲ್ಲ ಬಂದಂಥ ಜನಗಳ ಆಶೀರ್ವಾದವು ಅವರಿಗೆ ಇರುತ್ತದೆ. ಅವರು ಇಬ್ಬರು ನಮ್ಮ ದಂಪತಿಗಳು ಇನ್ನು ಮುಂದೆ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ. ಹೊಸ ಜೀವನಕ್ಕೆ ಪದಾರ್ಪಣೆ ಮಾಡಿದರು. ಇವತ್ತಿನಿಂದ ಅವರ ಹೆಸರುಗಳು ತುಂಬ ಈ ಜಗತ್ತಿನಲ್ಲಿ, ಅವರ ಹೆಸರುಗಳು, ಅವರ ಸಾಧನೆಗಳು ಈ ಜಗತ್ತಿನಲ್ಲಿ ಒಳ್ಳೆಯ ಒಂದು ಅವರ ಅಭಿರುಚಿಗಳು ಈ ಜಗತ್ತಿಗೆ ಅವರ ಸೇವೆ ನಿರಂತರವಾಗಿ ಸಲ್ಲಲಿ. ಜಗಜ್ಯೋತಿ ಅಣ್ಣ ಬಸವಣ್ಣನವರ ಮಾತಿನಂತೆ ಅವರು ಯಾವತ್ತೂ ಎಲ್ಲಿಯೂ ಇಲ್ಲದಿದ್ದರೂ ಅಲ್ಲಿ ಅವರ ಮನಸ್ಸು ನಯ ವಿನಯ ನಮ್ರತೆಯೊಂದಿಗೆ ಇಬ್ಬರು ದಂಪತಿಗಳು ಅವರು ಈ ಜಗತ್ತಿಗೆ ಸೇವೆ ಸಲ್ಲಿಸಲಿ. ಈಗ ನೋಡಿ, ಬೀಗರು ಮಧ್ಯದಲ್ಲಿ ಕುಳಿತುಕೊಂಡು, ಸಿಂಹಾಸನದ ಚೇರ್ ಮೇಲೆ ಮಧ್ಯದಲ್ಲಿ ಕುಳಿತುಕೊಂಡು ಆಶೀರ್ವಾದ ನೀಡಿದರು ನಾವು ದಂಪತಿಗಳಿಗೆ. ಈಗ ಸಸಾಲಟ್ಟಿಯ ಬಂಧುಗಳು, ತಾಯಂದಿರು ಕಾಣಸಿಗ್ತಾ ಇದ್ದಾರೆ. ಅಲ್ಲಿ ಬೀಗರು ಬಂಧುಗಳು, ಸಸಾಲಟ್ಟಿಯ ಬೀಗರು ಅಂದರೆ ಈಗ ನಮ್ಮ ತಾಯಿ ಸನ್ಮಾನೀಯ ಸೌಭಾಗ್ಯವತಿ ಸ್ವಾತಿದೇವಿಯವರ ಬ್ರದರ್ಸ್ಗಳು ಈಗ ಕೋಟ್ ಹಾಕಿಕೊಂಡು ಅವರು ಸೂಟ್ ಕೋಟ್ನೊಂದಿಗೆ ವಿಜೃಂಭಿಸಿದರು ಈ ವೇದಿಕೆಯಲ್ಲಿ. ಈಗ ಮಧ್ಯದಲ್ಲಿ ಒಬ್ಬರ ತಾಯಿಯ ಒಂದು ಹಿರಿಯರಿಗೆ ಗೌರವ ಕೊಟ್ಟು ಅವರು ಸಿಂಹಾಸನದ ಮೇಲೆ ಮಧ್ಯದಲ್ಲಿ ಕುಡಿಸಿಕೊಂಡ್ರು, ಆಶೀರ್ವಾದ ಪಡೆದುಕೊಂಡರು. ಈಗ ಮತ್ತೆ ನಮ್ಮ ಸನ್ಮಾನ್ಯ CPI ಸಾಹೇಬರು ಅವರ ಗೆಳೆಯರ ಬಳಗ ಅಂತಿಂಥದ್ದಲ್ಲ. ಅಂದರೆ ಬಿಜಾಪುರದಲ್ಲಿ ಸಾಕಷ್ಟು ಅವರು ಇರೋದರಿಂದ ಸಾಕಷ್ಟು ವಾಕಿಂಗ್ ಫ್ರೆಂಡ್ಸ್ ಮತ್ತು ಅವರ ನೆರೆಹೊರೆಯ ಫ್ರೆಂಡ್ಸ್ಗಳು ಸಾಕಷ್ಟು ಬಿಜಾಪುರದಿಂದ ಬಂದಿರುತ್ತಾರೆ. ಸಾಕಷ್ಟು ಗಿಫ್ಟ್ಗಳನ್ನು ನಾವು ದಂಪತಿಗಳಿಗೆ ಹಾರೈಸಿ ಶುಭಾಶೀರ್ವಾದ ನೀಡಿ ಅವರು 7 ಜನ್ಮಗಳವರೆಗೆ ತಮ್ಮ ದಾಂಪತ್ಯ ಮುಂದುವರಿಯಲೆಂದು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡು ಆಶೀರ್ವಾದ ನೀಡಿರುತ್ತಾರೆ. ಅದಕ್ಕೆ ಅನ್ನೋದು 7 ಜನ್ಮಗಳವರೆಗೆ ನಮ್ಮ ಈ ಒಂದು ಸೋದರಳಿಯ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕಣ್ಣವರ್ ಮತ್ತು ಅವರ ಜೊತೆಯಾಗಿ 7 ಜನ್ಮಗಳವರೆಗೆ ಮುಂದುವರಿಯುವ ಒಂದು ಜೀವನ ಸಾಗಿಸಲು ತಾಯಿ ಸ್ವಾತಿದೇವಿ ವಿಶ್ವನಾಥ್ ಟಕ್ಕಣ್ಣವರ್ ಜೊತೆಯಾಗಿ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಎಂದು ನಮ್ಮ ಅಶೋಕ್ ಅತ್ನಿ ಬೆಳಗಾವ್ ಯೂಟ್ಯೂಬ್ ಚಾನಲ್ ಕೂಡ ಅವರಿಗೆ ಹಾರೈಸುತ್ತದೆ. ಈಗ ನೋಡಿ, ಇಲ್ಲಿ ನಮಗೆ ಕಾಣಸಿಗ್ತಾ ಇರುವುದು ತಾಯಿ ಐನಾಪುರದ
ಕೋರ್ಬು ಬಂಧುಗಳಾದ ನಮ್ಮ ಶ್ರೀಮತಿ ಸುನಂದಾದೇವಿ, ಅವರ ಮಗಳು ನಾವು ಚಿಕ್ಕಂದಿನಿದ್ದಾಗ ನಮ್ಮ ಊರಿಗೆ ಅವರು ಬರ್ತಿದ್ದರು. ಈಗ ಅವರು ದೊಡ್ಡ ಮನೆತನದ ತಾಯಿಯಾಗಿ ಅಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಈಗ ಕಾಣ್ತಾ ಇದ್ದಾಳೆ ನೋಡಿ, ಇವಳೆ ನಮ್ಮ ತಂಗಿ ತಾಯಿ ಸುನಂದಾದೇವಿ, ಶ್ರೀಮತಿ ಸುನಂದಾದೇವಿ ಅವರ ಮಗಳು ತಾಯಿ ಸುನಂದಾದೇವಿ ಖೋರ್ಬು ಐನಾಪುರ್ ಇವರ ಮಗಳು ಈಗ ನಮಗೆ ಈ ಇಬ್ಬರು ನವ ದಂಪತಿಗಳ ಪಕ್ಕದಲ್ಲೇ ನಿಂತು ಶುಭ ಆಶೀರ್ವಾದ ಮತ್ತು ಉಭಯ ಕುಶಲೋಪರಿ ಕೇಳಿಕೊಂಡು ಆಶೀರ್ವಾದ ನೀಡಿದರು. ಈಗ ಮತ್ತೆ ನೋಡಿ, ಲೇಟಾಗಿ ಬಂದವರು ಕೂಡ ಸನ್ಮಾನ್ಯ ವಿಶ್ವನಾಥ್ ವಸಂತ ಟಕ್ಕಣ್ಣವರವ್ರಿಗೆ ತಲೆ ಮೇಲೆ ಅಕ್ಷತಾರೋಪಣ ಮಾಡಿ ಶುಭ ಹಾರೈಸಿದರು. ಪಕ್ಕದಲ್ಲೇ ಸನ್ಮಾನ್ಯ ವಿಶ್ವನಾಥ್ ವಸಂತ ಟಕ್ಕಣ್ಣವರವರ ಬ್ರದರ್ ಅಂದರೆ ಅಂತಿಂಥ ಬ್ರದರ್ ಅಲ್ಲ, ಅವರು ನಿಜ ಜೀವನದಲ್ಲಿ ಕಷ್ಟದಲ್ಲಿಯೂ ಕೂಡ ವಿದ್ಯಾರ್ಜನೆ ಮಾಡಿ ತಮ್ಮ ಸಾಧನೆಗೈದಂಥ ಒಬ್ಬ ಕಾಂಪ್ಯೂಟೆಡ್ ಎಂಥ ಒಂದು ವಿದ್ಯೆ ಅವರು ಪಡೆದಿದ್ದಾರೆಂದರೆ ಅದು ಕಾಂಪಿಟಿಷನ್ ಎಕ್ಸಾಮ್ದಲ್ಲಿ ಅವರು PSI ಹುದ್ದೆಯನ್ನು ಮೊದಲಿಗೆ ಪಡೆದರು. ಈಗ ಅವರು ಬಡ್ತಿ ಹೊಂದಿ ಬಲಭುಜದ ಮೇಲೆ 3 ಸ್ಟಾರ್ಗಳು, ಎಡಭುಜದ ಮೇಲೆ 3 ಸ್ಟಾರ್ಗಳು, 3 ಸ್ಟಾರ್ ಪೊಲೀಸ್, ಆಕರ್ಷಕವಾದ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ತಮ್ಮ ಒಂದು ಅಧಿಕಾರ ಚಲಾಯಿಸುತ್ತಿದ್ದಾರೆ ಮತ್ತು ದಕ್ಷ ಅಧಿಕಾರಿಯಾಗಿ ಅವರು ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಿದ್ದಾರೆ. ಬಿಜಾಪುರದಲ್ಲಿ ಅವರು ಕೂಡ ಕಾಣಿಸಿಕೊಂಡರು. ಸಾಕಷ್ಟು ತಮ್ಮ ಬಿಜಾಪುರದಿಂದ ಬಂದಂಥ ಬಳಗ ಅಷ್ಟಿಷ್ಟಲ್ಲ. ಈಗ ನೋಡಿ, ನಮ್ಮೊಂದಿಗೆ ನಮ್ಮ ಸೋದರಳಿಯ ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕಣ್ಣವರವರು ನಮ್ಮ ಅಶೋಕ್ ಗೋತತ್ರಿ ಯೂಟ್ಯೂಬ್ ಚಾನಲ್ ದೊಂದಿಗೆ ಮಾತನಾಡುತ್ತಿದ್ದಾರೆ. ನಮ್ಮ ಅಳಿಯ ನಮಗೆ ಹೆಮ್ಮೆ. ಅವರು ನಮ್ಮ ಕ್ಯಾಮ್ರಾದಲ್ಲಿ ನಮ್ಮ ಕ್ಯಾಮ್ರಾ ಅವ್ರಿಗೆ ಸಣ್ಣದಾಗಿದೆ, ಅವ್ರಿಗೆ ತಕ್ಕಂಥ ದೊಡ್ಡ ಕ್ಯಾಮ್ರಾ ನಮ್ಮದಲ್ಲ. ಆದರೂ ಕೂಡ ಅವರು ನಾವು ಸೆರೆ ಹಿಡಿದಿದ್ದೇವೆ, ಕ್ಯಾಪ್ಚರ್ ಮಾಡಿಕೊಂಡಿದ್ದೇವೆ. ಈಗ ನೋಡಿ, ಅವರ ಬ್ರದರ್ ಸನ್ಮಾನ್ಯ CPI ಸಾಹೇಬರು ನಮ್ಮೊಂದಿಗೆ ಬರೇ ಅವರು ಹೀರೋದಂತೆ ನಮಗೆ ಕಾಣಿಸಿದರು. ಪೇಟ ಧರಿಸಿಕೊಂಡು ಶಿವಾಜಿ ಮಹಾರಾಜರದ್ದಿರಲ್ಲ ಅವರಂತೆ ಪೇಟವನ್ನು ಧರಿಸಿರುತ್ತಾರೆ. ಆಕರ್ಷಕವಾಗಿ ನಮಗೆ ಸಿಗುತ್ತಿದ್ದಾರೆ. ನಮ್ಮ ದಂಪತಿಗಳಿಗೆ ಶುಭಾಶೀರ್ವಾದ ಅಣ್ಣನಾದ ಸನ್ಮಾನ್ಯ CPI ಸಾಹೇಬರಾದ ಆನಂದ್ ವಸಂತ್ ಟಕ್ಕಣ್ಣವರು, ಇವರು ಸ್ವಂತ ತಮ್ಮ ಸನ್ಮಾನ್ಯ ವಿಶ್ವನಾಥ್ ವಸಂತ ಟಕ್ಕಣ್ಣವರು, ಅವರ ಜೊತೆ ಸನ್ಮಾನ್ಯ ತಾಯಿ ಸ್ವಾತಿ ದೇವಿ ವಿಶ್ವನಾಥ್ ಟಕ್ಕಣ್ಣವರು, ಇವರಿಬ್ಬರಿಗೂ ಈಗಾಗಲೇ ಅವರು ಅಕ್ಷತಾರೋಪಣ ಮಾಡಿಕೊಂಡು ಮದುವೆಯ ಒಂದು ಎಲ್ಲ ವಿಧಿ ಒತ್ತಾದ ಕಾರ್ಯಕ್ರಮಗಳಲ್ಲಿ
ಭಾಗವಹಿಸಿ, ಅಂದರೆ ನೂಲು ಸುತ್ತುವ 5 ಸುತ್ತು ಕಟ್ಟಳೆಗಳ ನೂಲು ಸುತ್ತುವ ಕಾರ್ಯಕ್ರಮದಲ್ಲಿ ಮತ್ತು ಅರಿಶಿನ ಕುಂಕುಮಗಳ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಸುರಿಗೆ ನೀರು ಅಂತಾರಲ್ಲ, ಆ ಸುರಿಗೆ ನೀರು ಈಗಾಗಲೇ ಅವರು ಬಿಸಿ ನೀರು ಸುರಿಗೆ ನೀರನ್ನು ತಲೆ ಮೇಲೆ ಹಣಿಸಿಕೊಂಡು ಎಣ್ಣೆ ಹಚ್ಚಿಕೊಂಡು ತಲೆ ಮೇಲೆ ಸಾಕಷ್ಟು ಊರಿನ ಸೌಭಾಗ್ಯವತಿಯರು ಮತ್ತು ತಾಯಂದಿರು ಅವರಿಗೆ ಸುರಿಗೆ ನೀರು ಸುರುವಿ ಅವರಿಗೆ ಏನು ಮಾಡಿದ್ದಾರೆ, ಆಶೀರ್ವಾದಗಳನ್ನು ನೀಡಿರುತ್ತಾರೆ, ಶುಭಾಶಯಗಳನ್ನು ನೀಡಿರುತ್ತಾರೆ. 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿರುತ್ತಾರೆ. ಅದಕ್ಕಾಗಿ ಈಗ ನೋಡಿ ಮತ್ತೆ ನಮಗೆ ಸಿಗ್ತಾ ಇರುವವರು ನಮ್ಮ ಹೀರೋ, ನಮ್ಮ ಸೋದರಳಿಯ, ನಮ್ಮ ಹೆಮ್ಮೆ. ಅವರ ಒಂದು ನಿಜವಾಗಿ ಬ್ಯೂಟಿನೆಸ್ ಅಂದರೆ ಭಾರಿ ಬ್ಯೂಟಿ, ಸುಂದರವಾಗಿ ಕಾಣಿಕೊಂಡ್ರು. ಅದಕ್ಕೆ ನಮ್ಮ ಆಂಗ್ಲ ಕವಿ ಜಾನ್ ಕಿಟ್ಸ್ ಒಬ್ಬರು ಹೇಳ್ತಾರೆ, ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಈಸ್ ಟ್ರೂತ್. ಸತ್ಯವೇ ಸುಂದರ, ಸುಂದರವೇ ಸತ್ಯ. ಅದಕ್ಕಾಗಿ ಅವರು ತುಂಬ ಸುಂದರವಾಗಿ ಪೇಟ ಸುತ್ತಿರ್ತಾರಲ್ಲ, ಆ ಪೇಟದಲ್ಲಿ ಅವರ ಆಕರ್ಷಣೆ ನಮ್ಮನ್ನು ಸೆಳೆಯುತ್ತಿತ್ತು, ನಮ್ಮ ಗಮನವನ್ನು ಸೆಳೆಯುತ್ತಿತ್ತು. ಅವರಿಗೆ ನಾವು ವಿನಯ, ನಮ್ರತೆಯಿಂದ, ವಿಧೇಯತೆಯಿಂದ, ಪ್ರೀತಿಯಿಂದ ಹಸ್ತಲಾಘವ ನೀಡಿ ಅವರನ್ನು ನಾವು ಅಭಿನಂದಿಸಿದೆವು. ಹಾರ್ಟ್ಲಿ ಅಂದರೆ ಅವರು ನಿಜವಾಗಲಿ ಅವರು ಅಷ್ಟೊಂದು ಅಧಿಕಾರ ಚರ್ಯದಲ್ಲಿದ್ದರೂ ಕೂಡ ನಮ್ಮನ್ನು ಹಾರ್ಟ್ಲಿಯಾಗಿ ಪ್ರತಿಯೊಬ್ಬ ಜೀವಿಯನ್ನು ಅವರು ಬಿಜಾಪುರದಿಂದ ಬಂದಂಥ ಎಷ್ಟೋ ಜೀವಿಗಳು ನಮಗೆ ಹೇಳಿದರು. ಅವರು ಹಾರ್ಟಿ ಮ್ಯಾನ್ ಆ್ಯಂಡ್ ಸ್ಮಾರ್ಟ್ ಮ್ಯಾನ್ ಆ್ಯಂಡ್ ಸ್ಮೂತ್ ಮ್ಯಾನ್ ಅಂತ ಹೇಳಿದರು. ಅದು ನಮಗೆ ತುಂಬ ಖುಷಿ ಕೊಟ್ಟಿತ್ತು. ಈಗ ಸಾಕಷ್ಟು ಇಲ್ಲಿ ನೋಡಿ ಮಧ್ಯದಲ್ಲಿ ಈಗ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ನೀಡುತ್ತಿದ್ದಾರೆ ನವ ದಂಪತಿಗಳಿಗೆ, ಹಿರಿಯರು. ಅವರಿಗೆ ನಮ್ಮದೊಂದು ನಮನ, ನಮಸ್ಕಾರ. ಆ ಹಿರಿಯರು ಆಶೀರ್ವಾದ ನೀಡಿರ್ತಾರಲ್ಲ, ಅವ್ರಿಗೆ ನಮಸ್ಕಾರಗಳನ್ನು ಹೇಳಿದೆವು. ಈಗ ನೋಡಿ ಇಲ್ಲಿ ಬಸವಣ್ಣನವರ ಜಗಜ್ಯೋತಿ ಬಸವಣ್ಣನವರ ನಮಗೆ ಫೋಟೋ ಕಾಣಿಸ್ತಿಗ್ತಾ ಇದೆಯಲ್ಲ, ಭಾವಚಿತ್ರ ಫೋಟೋ. ಅದು ಅಂಥ ಎಷ್ಟೋ ಇಲ್ಲಿ ನೆನಪಿನ ಕಾಣಿಕೆಗಳನ್ನು, ಗಿಫ್ಟ್ಗಳನ್ನು ಕೊಟ್ಟಿರ್ತಾರೆ. ಸಾಕಷ್ಟು ಗಿಫ್ಟ್ಗಳು ಅಲ್ಲಿ ಒಂದು ಗಾಡಿಗೆ ಆಗುವಷ್ಟು, ಒಂದು ಅಂಗಡಿಗಾಗುವಷ್ಟು ಗಿಫ್ಟ್ಗಳು ಬಂದಿರುತ್ತವೆ. ನಾವು ನೋಡಿದೆವು. ಆ ಬಸವಣ್ಣನವರಿಗೆ ನಾವು ಖುಷಿಯಿಂದ ಕೈ ಮುಗಿದೆವು, ನಮಸ್ಕಾರಗಳನ್ನು ಸಲ್ಲಿಸಿದೆವು. ಈಗ ನೋಡಿ ತಾಯಿ ಮಧ್ಯದಲ್ಲಿ ಕುಳಿತು ಇಬ್ಬರು ಸಿಂಹಾಸನದ ಮೇಲೆ ಮಧ್ಯದಲ್ಲಿ ಕುಳಿತುಕೊಂಡು ನಮ್ಮ ಹಿರಿಯರು ಮತ್ತು ಸನ್ಮಾನ್ಯ ತಾಯಿ ಇಬ್ಬರು ನವ ದಂಪತಿಗಳಿಗೆ ಆಶೀರ್ವಾದ ಮಾಡಿದರು. ಆ ಆಶೀರ್ವಾದವನ್ನು ನವ ದಂಪತಿಗಳು ಸ್ವೀಕರಿಸಿ ಹರ್ಷವನ್ನು ವ್ಯಕ್ತಪಡಿಸಿದರು, ಖುಷಿಯನ್ನು ವ್ಯಕ್ತಪಡಿಸಿದರು, ಸಂತೋಷವನ್ನು ವ್ಯಕ್ತಪಡಿಸಿದರು. ಅದಕ್ಕಾಗಿ ಅವರ ಜೀವನ 7 ಜನ್ಮಗಳವರೆಗೆ ಮುಂದುವರಿಯಲಿ ಅಂಥೇಳಿ ಅವರು ಹರ್ಷಿಸಿದರು, ಪ್ರಾರ್ಥನೆ ಮಾಡಿದರು. ಪರಮಾತ್ಮನಲ್ಲಿ ಪ್ರಾರ್ಥನೆಗೈದರು. ಹಾಗೆ ಹೇಳೋದು ನಮ್ಮ ಜೀವನ 7 ಜನ್ಮಗಳವರೆಗೆ ಇರುತ್ತದೆ ಅಂಥೇಳಿ ನಮ್ಮ ಹಿರಿಯರು ಅವರ ಒಂದು ವಿಚಾರಧಾರೆ, ಅವರ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಅಂಬೋಣ. ಅದಕ್ಕಾಗಿ 7 ಜನ್ಮಗಳವರೆಗೆ ಅವರ ಆಶೀರ್ವಾದ. ಇಲ್ಲಿ ನೋಡಿ ಹಿರಿಯ ಜೀವಿ ತಾಯಿ, ವಯಸ್ಸಾದ ತಾಯಿ ಆಶೀರ್ವಾದ ನೀಡಿದರು ಮಧ್ಯದಲ್ಲಿ. ಈಗ ನೋಡಿ ತಮ್ಮ ಮಗನ ಆ ಒಂದು ಸಂಭ್ರಮ ನೋಡಲು ತಂದೆ ತಾಯಿಗಳು ಸನ್ಮಾನ್ಯ ವಿಶ್ವನಾಥ್ ವಸಂತ ಟಕ್ಕಣ್ಣವರು ಇವರ ತಂದೆ ತಾಯಿಗಳು ಈ ಒಂದು ಆಸನದ ಮೇಲೆ ಅವರ ಮಧ್ಯದಲ್ಲಿ ಕುಳಿತುಕೊಂಡು ಇಬ್ಬರು ತಮ್ಮ ಸೊಸೆ ಮತ್ತು ಮಗ ಇಬ್ಬರಿಗೂ ಕೂಡ ಆಶೀರ್ವಾದ ನೀಡಿದರು. ಈಗ ಮತ್ತೊಬ್ಬರು ಇಲ್ಲಿ
ಬಂದು ಆಶೀರ್ವಾದ ನೀಡುತ್ತಿದ್ದಾರೆ. ಮತ್ತು ಇಲ್ಲಿ ನಮ್ಮ ಸನ್ಮಾನ್ಯ CPI ಸಾಹೇಬರು ತಮ್ಮ ಭರ್ಜರಿ ಒಂದು ನೋಟ, ಆಕರ್ಷಣೀಯವಾದಂಥ ಒಂದು ವಿಶ್ವಾಸ ರೀತಿಯನ್ನು ಕಂಡುಕೊಂಡು ಅವರು ಒಮ್ಮೆ ಕಾಣಿಸುತ್ತಿದ್ದರು. ಈಗ ನೋಡಿ ವಿಚಿತ್ರ ಏನಂದರೆ 7 ಜನ್ಮಗಳ ಈಗಾಗಲೇ ನವ ದಂಪತಿಗಳು ತಮ್ಮ ಜಗುಲಿಯ ಮೇಲೆ ಮುಕ್ಕೋಟಿ ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಮುಕ್ಕೋಟಿ ದೇವತೆಗಳ ಒಂದು ಸಮ್ಮುಖದಲ್ಲಿ ಮತ್ತು ಊರಿನ ಹಿರಿಯರು, ಗೌಡರು ಮತ್ತು ಹಳಬರು ಮತ್ತು ಸ್ವಾಮೀಜಿಗಳು ಮತ್ತು ಎಲ್ಲ ಆಶೀರ್ವಾದ ನೀಡಿ ಅವರ ಮುಕ್ಕೋಟಿ ದೇವತೆಗಳ ಮೇಲೆ ಜಗುಲಿ ಮೇಲೆ ಅವರು ಆಶೀರ್ವಾದ ಮಾಡಿ ಅಕ್ಷತಾರೋಪಣ ಮಾಡಿಕೊಂಡು ವೇದಿಕೆ ಮೇಲೆ ಮತ್ತು 5 ಸುತ್ತು ಇಬ್ಬರು ಗಂಡ ಹೆಂಡತಿಯರು ತಮ್ಮ ನವದಂಪತಿಗಳು ಕೈ ಹಿಡಿದು 100 ಸುತ್ತಿ ಈಗ ಬಂದಿರುತ್ತಾರೆ. ಈ ವೇದಿಕೆ ಮೇಲೆ ಸಾಕಷ್ಟು ಜನರ ಆಶೀರ್ವಾದ ಸಪ್ತಪದಿ ತುಳಿದು ಬಂದಿರುತ್ತಾರೆ. ಪಂಚಭೂತಗಳ ಒಂದು ಆಶೀರ್ವಾದ ವೇದಿಕೆ ಮೇಲೆ ಬಂದಿರುತ್ತಾರೆ. ಪಂಚಭೂತಗಳು ಅಂದರೆ ಅವರಿಗೆ ಯಾವತ್ತೂ ತಮ್ಮ ಆಶೀರ್ವಾದ, ಪಂಚಭೂತಗಳ ಆಶೀರ್ವಾದ ತಮಗೆ ಇರಲಿ ಅಂಥೇಳಿ ಆಶೀರ್ವಾದ ಪಡೆದ. ಇಲ್ಲಿ ನೋಡಿ ಸಾಕಷ್ಟು ಜನರು ಈಗ ಅವರ ಇಡೀ ಟಕ್ಕಣ್ಣವರು ಅಂದರೆ ಹಾರುಗೆರೆ ಹತ್ತಿರದಲ್ಲಿರುವ ಬ್ಯಾಕ್ವುಡ್ ಬಂಧುಗಳು, ಟಕ್ಕಣ್ಣವ್ರ ಬಂಧುಗಳು ಎಲ್ಲ ತಮ್ಮ ಕುಟುಂಬ, ಬಹಳ ದೊಡ್ಡದಾದಂಥ ಕುಟುಂಬ. ಅವರ ಅಣ್ಣ ತಮ್ಮಂದಿರು ಸನ್ಮಾನ್ಯ ವಿಶ್ವನಾಥ್ ವಸಂತ್ ಟಕ್ಕಣ್ಣವರು ಮತ್ತು ತಾಯಿ ಅವರ ಜೊತೆ 7 ಜನ್ಮಗಳವರೆಗೆ ಕೈ ಹಿಡಿದು 7 ಜನ್ಮಗಳನ್ನು ಮುಂದುವರಿಸಲು ಬಂದಂಥ ತಾಯಿ ಸ್ವಾತಿದೇವಿ ಕೂಡ ಸೌಭಾಗ್ಯವತಿ ಸ್ವಾತಿದೇವಿ ಅವರೊಂದಿಗೆ ನಮ್ಮ ಎಲ್ಲ CPI ಸಾಹೇಬರು, ಅವರ ಚಿಕ್ಕಪ್ಪನವರು, ದೊಡ್ಡಪ್ಪನವರು ಮತ್ತು ಎಲ್ಲ ಬಂಧುಗಳು ಅಲ್ಲಿ 4-6 ಜನರು ಅಷ್ಟೇ ಅಲ್ಲ, ಅವರು 100 ಜನರು ಅವರ ಅಣ್ಣ ತಮ್ಮಂದಿರು ಇಲ್ಲಿ ಸೇರಿ ಅವರಿಗೆ ಶುಭಾಶೀರ್ವಾದ ಕೊಡಲು ಒಂದು ನೆನಪಿನ ಈ ಫೋಟೋಶೂಟ್ದಲ್ಲಿ ಅವರು ಭಾಗವಹಿಸಿದ್ದಾರೆ. ಅದಕ್ಕೆ ನಾವು ಹೇಳೋದು 7 ಜನ್ಮಗಳವರೆಗೆ ಇವರ ಸಂಬಂಧ ಬೆಳೆಯಲಿ ಅಂತ ಹೇಳ್ತಾರೆ. ಸಪ್ತಪದಿಯನ್ನು ತುಳಿದು ಈಗಾಗಲೇ ಅವರು ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ನವ ದಂಪತಿಗಳಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಪ್ತಪದಿ ಭಾರಿ ವಿಶೇಷವಾದಂಥ ಸಪ್ತಪದಿ ತುಳಿದು ಅವರು ಬಂದಿರ್ತಾರೆ. ಅದು ಹೇಳ್ತಾರೆ, ಸಪ್ತಪದಿ ಇಬ್ಬರು ಗಂಡ ಹೆಂಡತಿಯರು ಬಾಯಿಯಿಂದ ಹೇಳೋದಿಲ್ಲ, ಆದರೂ ಕೂಡ ಅವರ ಕಟ್ಟಪ್ಪಣೆಗಳೇನು, ಜೀವನದ ಸಂಪ್ರದಾಯಗಳೇನು ಮತ್ತು ಬದುಕಿನ ಒಂದು ವಿಚಾರಗಳೇನು, ಬದುಕಿನ ಸಮಾಜದೊಂದಿಗೆ ಹೇಗೆ ಹೊಂದಿಕೊಂಡು ಹೋಗಬೇಕು, ಇಡೀ ನಮ್ಮ ಮನುಷ್ಯರನ್ನು ನಾವು ಹೇಗೆ, ಹ್ಯುಮ್ಯಾನಿಟಿ ಇಸ್ ದ ಗಾಡ್, ಮನುಷ್ಯತ್ವವೇ ದೇವರು, ಮನುಷ್ಯರನ್ನು ಮನುಷ್ಯರಂತೆ ನಾವು ಪ್ರೀತಿಯಿಂದ ಕಾಣಿ ಹೇಗೆ ನಾವು ಬದುಕಬೇಕು 7 ಜನ್ಮಗಳವರೆಗೆ ಅಂಥೇಳಿ ಆ ಶುಭಾಶೀರ್ವಾದ ಪಡೆದಿರ್ತಾರೆ. ಅದಕ್ಕೆ ಸಪ್ತಪದಿ ಮೊದಲನೇ ಹೆಜ್ಜೆ. ನಾವು ಮೊದಲನೇ ಹೆಜ್ಜೆ ಹೆಂಗೆ ಇಡ್ತಾರೆ, ಸಪ್ತಪದಿ ತುಳಿದಿರ್ತಾರೆ ಅಂದರೆ, ನಾವು ಸದಾ ಎಂಥ ಕಷ್ಟದಲ್ಲಿ ಇವು ಕೂಡ ಒಂದಾಗಿರುತ್ತೇವೆ, ಎಂಥ ಕಷ್ಟ ಬಂದರೂ ಕೂಡ ಒಂದಾಗಿರ್ತೇವೆ ಮೊದಲನೇ ಹೆಜ್ಜೆ ಇಟ್ಟಿರ್ತಾರೆ. 2ನೇ ಹೆಜ್ಜೆ ನಾವು ಪ್ರೀತಿ ವಾತ್ಸಲ್ಯವನ್ನು ನಾವು ಹಂಚಿಕೊಳ್ಳುತ್ತೇವೆ, ಯಾವತ್ತು ಪ್ರೀತಿ ವಾತ್ಸಲ್ಯ ಹಂಚಿಕೊಳ್ಳುತ್ತೇವೆ ಎಲ್ಲರ ಜೊತೆ. 3ನೇ ಹೆಜ್ಜೆ ಎಲ್ಲರ ಜೊತೆ ಸಂತೃಪ್ತಿ ಸಮ್ಮಾನದಿಂದ ಬದುಕುತ್ತೇವೆ ಅಂತ ಹೇಳಿ 3ನೇ ಹೆಜ್ಜೆ ಇಟ್ಟಿರ್ತಾರೆ. ಮತ್ತು 4ನೇ ಹೆಜ್ಜೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಒಬ್ಬರಿಗೊಬ್ಬರು ನಿಷ್ಠೆ ಹಾಗೂ ಸಹಕಾರದಿಂದ ಇರುತ್ತೇವೆ. ಎಂಥ ಕಷ್ಟಗಳು ಬರಲಿ, ಎಂಥ ತ್ರಾಸುಗಳು ಬರಲಿ, ಎಂಥ ಕಷ್ಟಗಳು ಬರಲಿ, ಅದರಲ್ಲಿ ನಾವು ಇಬ್ಬರು ಜೊತೆಯಾಗಿ ಆ ಒಂದು ಕಷ್ಟವನ್ನು ನಿಭಾಯಿಸಿ ನಾವು 7 ಜನ್ಮಗಳವರೆಗೆ ಮುಂದುವರಿಯುತ್ತೇವೆ ಅಂಥೇಳಿ 4ನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ 5ನೇ ಹೆಜ್ಜೆ ಯಾವಾಗಲೂ ಕುಟುಂಬದ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ನಾವು ಕೆಲಸ ಮಾಡುತ್ತೇವೆ, ಒಂದು ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗುತ್ತೇವೆ. ಕುಟುಂಬದ ಒಂದು ಸಮಗ್ರತೆ ಯಾವತ್ತೂ ನಾವು ಬಿಟ್ಟುಕೊಡುವುದಿಲ್ಲ ಮತ್ತು ಎಲ್ಲ ಬಂಧು ಬಾಂಧವರನ್ನು, ನೆರೆಹೊರೆಯವರನ್ನು ನಾವು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಅಂಥೇಳಿ 5ನೇ ಹೆಜ್ಜೆ ಇಟ್ಟಿರ್ತಾರೆ. 5ನೇ ಹೆಜ್ಜೆ ನಂತರ ಈಗ 6ನೇ ಹೆಜ್ಜೆ, ನಮ್ಮ ಪ್ರೇಮ ಶೋಭಿಸಲು ನಿರಂತರ ಲಕ್ಷ್ಯ ವಹಿಸುತ್ತೇವೆ. ನಮ್ಮ ಪ್ರೀತಿ ಪ್ರೇಮಕ್ಕೆ ನಾವು ಯಾವುದೇ ಕೊರತೆ ಮಾಡಲಾರ್ದಂತೆ ಲಕ್ಷ್ಯ ವಹಿಸುತ್ತೇವೆ ಅಂಥೇಳಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಾವು ಬದುಕುತ್ತೇವೆ ಅಂಥೇಳಿ 6ನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ 7ನೇ ಹೆಜ್ಜೆ ಸಪ್ತಪದಿಯ 7ನೇ ಹೆಜ್ಜೆ ಅಂದರೆ ತುಂಬ ವಿಶೇಷವಾದ ಹೆಜ್ಜೆ. ಅದು ಕುಟುಂಬದ ಧಾರ್ಮಿಕ ಕಾರ್ಯಗಳನ್ನು ಉತ್ತರಾಧಿಪತ್ಯತನದಿಂದ ಹಾಗೂ ಶ್ರದ್ಧೆಯಿಂದ ನಿರ್ಧರಿಸಿಕೊಂಡು ಬದುಕುತ್ತೇವೆ ಅಂತ ಹೇಳ್ತಾರೆ. ಅಂದರೆ ಕುಟುಂಬದ ಹಿರಿಯರ ಒಂದು ಕಣ್ಣಳತೆಯ ಮೇರೆಗೆ, ಅವರ ಒಂದು ಕಣ್ಣಳತೆಯಲ್ಲಿ ಅವರ ಒಂದು ಆಜ್ಞೆಯನ್ನು ಪಾಲಿಸಿ ನಾವು
ಬದುಕುತ್ತೇವೆ. 7 ಜನ್ಮಗಳವರೆಗೆ ನಾವು ಅವರಿಗೆ ಹಿರಿಯರಿಗೆ ಊರಿನ ಹಿರಿಯರಿಗೆ ನಾವು ಮಾನ್ಯತೆ ಕೊಟ್ಟು ಬದುಕುತ್ತೇವೆ. ಎಲ್ಲ ದೇವಸ್ಥಾನಗಳನ್ನು ನಾವು ಗೌರವದಿಂದ ಕಾಣುತ್ತೇವೆ. ಎಲ್ಲ ದೇವಸ್ಥಾನಗಳು ಮತ್ತು ಈ ನಿಸರ್ಗವನ್ನು, ಈ ಪರಿಸರವನ್ನು ನಾವು ಅತಿ ಆದರದಿಂದ, ಒಂದು ಕರುಣೆಯಿಂದ, ಪ್ರೀತಿಯಿಂದ ಕಾಣುತ್ತೇವೆ. ನಾವು ಈ ಪರಿಸರದಲ್ಲಿರುವ ಎಲ್ಲ ದೇವತೆಗಳನ್ನು, ಎಲ್ಲ ದೇವರುಗಳನ್ನು ಅತಿ ಆದರದಿಂದ, ಗೌರವದಿಂದ ಪ್ರಾರ್ಥನೆ ಮಾಡುತ್ತೇವೆ ಅಂಥೇಳಿ ಒಂದು 7ನೇ ಹೆಜ್ಜೆ ಇಟ್ಟು ಆ ಒಂದು ನವ ದಂಪತಿಗಳು ಈಗ ಅವರು ಸಾಕಷ್ಟು ಜನರ ಒಂದು ಆಕರ್ಷಣೆಯ ಬಿಂದುಗಳಾಗಿರ್ತಾರೆ. ಈಗ ನೋಡಿ, ಎಲ್ಲ ಇಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು, ತಮ್ಮನ ಹಿಂದೆ ಅಣ್ಣ ನಿಂತಿರ್ತಾನೆ, ವಿಶೇಷವಾದ ಪೇಟ ಧರಿಸಿ, ಕೋಟು ಧರಿಸಿ. ಅದು ಪಕ್ಕದಲ್ಲಿ ತಮ್ಮ ಅರ್ಧಾಂಗಿನಿ ಅವರ ತಾಯಿ ಸಾಹೇಬ್ರಾದ್ರ ಎಳೆಗಳ ಸನ್ಮಾನ್ಯ ಚಲೋ ಆತ್ಲ ಆಗಲಿ ಸನ್ಮಾನ್ಯ ಹಾಂ ಸೀಮಾ ಆತ್ಮಪ್ಪ ನಮಗಂತೂ ಸನ್ಮಾನ್ಯ ಸೀಮಾ ಮತ್ತು ಆನಂದ್ ವಸಂತ ಕಕ್ಕಣ್ಣವರು ಇವರು ಕೂಡ ಇಲ್ಲಿ ಹಿಂದೆ ಕಾಣಿಸ್ತಾರೆ. ಈಗ ನೋಡಿ, ನಮ್ಮ ಅಕ್ಕ, ನಮ್ಮ ಬುಲೆಟ್, ನಮ್ಮ ಅಕ್ಕ ಮತ್ತು ನಮ್ಮ ತಮ್ಮ ಸಂಗಣ್ಣ ನಾಗಪ್ಪ, ಸನ್ಮಾನ್ಯ ಸಂಗಣ್ಣ ನಾಗಪ್ಪ ಕೋತ್ ಮತ್ತು ನಮ್ಮ ಅಕ್ಕ, ಇವರು ಇಂಗಳಗಾಂವದ ಒಂದು ನಮ್ಮ ಅಕ್ಕ ಮತ್ತು ಅವರ ಇಬ್ಬರು ಮಕ್ಕಳು ಅಲ್ಲಿ ಕಾಣಿಸಿಕೊಂಡರು. ಈ ಮದುವೆಗೆ ಖುಷಿಯಿಂದ ಬಂದು ಆದರಿಸಿದರು. ಒಂದು ಆದರಣೀಯ ಒಂದು ಆಮಂತ್ರಣಕ್ಕೆ ಅವರು ತಮ್ಮ ಎಷ್ಟೋ ಕೆಲಸಗಳನ್ನು ಬದಿಗೊತ್ತಿ ಬಂದು ಇವತ್ತು ನವ ದಂಪತಿಗಳಿಗೆ ಸನ್ಮಾನ್ಯ ವಿಶ್ವನಾಥ್ ವಸಂತ ಕಕ್ಕಣ್ಣವರ ಮತ್ತು ಅವರ ಜೊತೆ 7 ಜನ್ಮಗಳವರೆಗೆ ಕಾಲಿಡುವ ತಾಯಿ ಸನ್ಮಾನ್ಯ ಸ್ವಾತಿ ದೇವಿ ವಿಶ್ವನಾಥ್ ಠಕ್ಕಣ್ಣವರವರಿಗೆ ಈ ಮದುವೆ ಸಮಾರಂಭದ ಆಶೀರ್ವಾದ ನೀಡಿ ಬಂದಿರುತ್ತಾರೆ. ಈಗ ನಾವು ಊಟ ಮಾಡಿ, ಈಗ ಊಟದ ಒಂದು ಸ್ಥಳದಿಂದ ಹೊರಗೆ ಬಂದು ಎಲ್ಲ ಉಭಯ ಕುಶಲೋಪರಿಯನ್ನು ಮಾಡಿಕೊಂಡು